ಬೇಡ, ಬಿಟ್ಬಿಡಿ ನನ್ನ ಪ್ಲೀಸ್. ಬೇಡ ಬೇಡ, ಬಿಟ್ಬಿಡಿ. ಬೇಡ, ನಿಮ್ದಮ್ಮಯ್ಯ ಅಂತೀನಿ. ಬೇಡ, ಪ್ಲೀಸ್ ಬಿಟ್ಬಿಡಿ ನನ್ನ. ಬೇಡ ಬೇಡ ಬೇಡ, ಬಿಟ್ಬಿಡಿ ನನ್ನ. ತಕ್ಷಣ ಹಾಸಿಗೆ ಮೇಲೆ ಕೂತು ಟೀ ಕುಡಿದು ಬನ್ ತಿನ್ನೋದ್ರಲ್ಲಿರೋ ಮಜಾ ಮೋಸ್ಟ್ಲಿ ಫಸ್ಟ್ ನೈಟ್ ಅಲ್ಲೂ ಸಿಗಲ್ಲ ಅನ್ಸುತ್ತೆ. ಅದ್ರಲ್ಲಿ ಅಷ್ಟೊಂದು ಮಜಾ ಸಿಗುತ್ತೆ ಅಂತ ತಮ್ಗೆ ಹೆಂಗ್ ಗೊತ್ತೋ. ನಂದು 700, ನಂದು 500. 1 2 3 4 5 6 ಮದ್ಯದ್ ನಮ್ದು 600. ಫ್ರೆಂಡ್ಸ್, ಇವತ್ತು ಪಬ್ಗೆ ಹೊಸ ಗಿರಾಕಿ ಬಂದಿದ್ರು, ನೋಡಿದ್ರಾ? ಆ ಮೂಲೆ ಸೀಟಲ್ಲಿ ಕೂತಿದ್ಲಲ್ಲ ಅವಳ. ಎಲ್ಲ ಕಳ್ಕೊಂಡು ದೇವದಾಸನ್ ತರ ಎಣ್ಣೆ ಹೊಡೆದು ದಮ್ಮೆ ಎಳ್ದ್ಬಿಟ್ಟು ಹೋದ್ಲಲ್ಲ ಅವಳ. ಓ, ನೋಡಿದ್ರಾ? ಏನ್ ಸಮಾಚಾರ? ನೋಡೋದಿಕ್ ಸೂಪರು, ಆದ್ರೆ ಬೋರ್ ಕ್ಯಾರೆಕ್ಟರ್ ಅನ್ಸುತ್ತೆ ಅಲ್ವಾ? ಸೋರ್ಮಾಡ್ ಸಂಜುಗೆ 500 ರೂಪಾಯಿ ಟಿಪ್ಸ್ ಹೊಡೆದವಳೆ ಗೊತ್ತಾ? ಅಂದ್ರೆ ಗನ್ ಪಾರ್ಟಿನೇ. ಹಾಗಾದ್ರೆ ನಾಳೆ ಸರ್ ನಂದೇನಪ್ಪ. ಚಕ್ರೆ ಸರ್,
ಈ ಮಿಸ್ ಆಗಿರೋ ಮನೋಜ್ನ ಫ್ರೆಂಡ್ಸ್, ಲವರ್ಸ್, ಬೇರೆ ಲವರ್ಸ್ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಸರಿ ಸರ್. ಏ ಸಂಜು, ಇವತ್ತು ನಾನು ಸರ್ವ್ ಮಾಡ್ತೀನೋ? ಅವ್ರು ನಮ್ ಕಸ್ಟಮರು. ಕಸ್ಟಮರ್ನ ನೀನೇ ಇಟ್ಕೋ, ಆದ್ರೆ ಕಸ್ಟಮ್ ನನಗೆ ಕೊಡು. ಎಲ್ಲ ನಮ್ಗೆ ಬೇಕು ಅಂತಿರಲ್ರೋ. ಆರ್ಡರ್ ಪ್ಲೀಸ್. ಮೇಡಮ್, ಎನಿ ಪ್ರಾಬ್ಲಮ್? ಇನ್ನು ನೋಡಿದ್ರೆ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಗಂಡಸಿನ ತರ ಕಾಣಿಸ್ತಿಲ್ಲ. ವಾಟ್? ಗೆಟ್ ಲಾಸ್ಟ್. ಏನಾಯ್ತು? ಯಾಕೋ ಪಂಚರ್ ಹಾಕಿರೋ ಟ್ಯೂಬ್ ತರ ಓದ್ಕೊಂಡಿದೆ ನಿನ್ ಮುಖ. ಗೆಟ್ ಲಾಸ್ಟ್ ಅನ್ಲ. ಹಲೋ, ಪ್ರಾಬ್ಲಮ್. ಟೇಕ್ ದ ಬಿಲ್. ₹500 ಟಿಪ್ಸ್ ಅಮ್ಮ. ಗೆಟ್ ಲಾಸ್ಟ್ ಅನ್ಸ್ಕೊಂಡಿದ್ದಕ್ಕೆ 500 ಟಿಪ್ಸಾ? ಗೆಟ್ ಲಾಸ್ಟ್ ಅನ್ಬೇಕಾದ್ರೆ ಏನೋ ಟ್ರಾಜಿಡಿ ನಡೆದಿರ್ಬೇಕು ಅವಳ ಜೀವನದಲ್ಲಿ. ಮೋಸ್ಟ್ಲಿ ಯಾರೋ ಬಾಯ್ ಫ್ರೆಂಡ್ ಇಂದ ನೋವಾಗಿರ್ಬೇಕು. ಇಲ್ಲ, ನನ್ ಪ್ರಕಾರ ದುಡ್ಡಿದೆ ಅಂತ ದಮ್ಮಿರೋನ್ ಹತ್ರ ದರ್ಪ ತೋರಿಸಿರ್ಬೇಕು. ಅವನವಳು ಹೊಟ್ಟೆ ದಪ್ಪ ಮಾಡಿ ಎಸ್ಕೇಪ್ ಆಗಿರ್ಬೇಕು. ಇರ್ಬೋದು. ಸರ್ವ್ ಮಾಡಿದವ್ರಿಗೆಲ್ಲ 500 ಟಿಪ್ ಕೊಡ್ತಾಳೆ ಅಂದ್ರೆ ಅವಳ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದೇ ಇರ್ಬೋದು. ಮಲ್ಗೋ ಹೊತ್ತಲ್ಲಿ ಯಾರ್ದಪ್ಪ ಇದು? ರಿಸೀವ್ ಮಾಡಿದ್ರೆ ಗೊತ್ತಾಗುತ್ತೆ. ಪ್ರೈವೇಟ್ ನಂಬರ್ ಅಂತ ಇದೆ. ಎಲ್ಲಿ? ಹಲೋ, ಹಾಯ್ ವಿನು. ವಿನುನಾ? ಯಾರ್ ನೀವು? ಹೇ, ನಾನು ಪದ್ಮಿನಿ. ಯಾವ ಪದ್ಮಿನಿ? ಪ್ರೀತಿಯ ಪದ್ಮಿನಿ. ನನ್ ಮೇಲ್ ಕೋಪನಾ? ಕೋಪನಾ? ಮತ್ತೆ ಎದುರಿಗೆ ನಾನಿದ್ರು ಮಾತಾಡ್ದ ಮೂದೇವಿ ಮೇಲೆ ಅಷ್ಟೊಂದ್ ಇಂಟ್ರೆಸ್ಟ್ ಯಾಕೆ? ಅವಳು ಹೊಸ ಗಿರಾಕಿ ಅಂತನಾ? ಹಾಗೆಲ್ಲ ಏನಿಲ್ಲ. ಒಂದ್ಸಲ ನಾನು ಸೇರು, ಅವಾಗ ಗೊತ್ತಾಗುತ್ತೆ ನಾನ ಅವಳ ಅಂತ. ಹಲೋ ಹಲೋ, ಕಟ್ಟಾಯ್ತು. ಛೇ, ಯಾರು ಪದ್ಮಿನಿ? ನಂಗೇನ್ ಗೊತ್ತು? ವಿಜಯ್, ಸಾಯಿಬ್ರೇನೋ ನಡೆಸ್ತಿದ್ದಾರೆ. ಮುಂದುವರ್ಸಿ. ಯಾರ್ ಪದ್ಮಿನಿ? ಅವಳೇನಾದ್ರೂ ಕಂಪ್ಲೇಂಟ್ ಕೊಟ್ಬಿಟ್ಲಾ? ಯಾರೋ ಪಬ್ನಲ್ಲಿ ನೀನ್ ಬೈದ್ಲಲ್ಲ ಅವಳೆ. ನಾನು ಏನ್ ಮಾಡಿದೆ ಅಂತ ಕಂಪ್ಲೇಂಟ್ ಕೊಡ್ತಾಳೋ? ನೀನೇನಾದ್ರೂ ಮಾಡ್ಲೇಬೇಕಾ ಕಂಪ್ಲೇಂಟ್ ಕೊಡೋದಿಕ್ಕೆ? ಮೋಸ್ಟ್ಲಿ ಲೈಂಗಿಕ ದೌರ್ಜನ್ಯ ಅಂತ ಕಂಪ್ಲೇಂಟ್ ಕೊಟ್ಟಿರ್ಬೇಕು. ಅದಕ್ಕೆ ಪೊಲೀಸ್ನವರು ಬೆಳಿಗ್ಗೆ ನೋಡ್ಕೊಂಡ್ ಬಂದವ್ರೆ. ನೀನ್ ಸುಮ್ನೆ ಇರಲ್ಲ, ಏನಾದ್ರೂ ಒಂದ್ ಮಾಡ್ತಿರ್ತೀಯ. ಮೊದ್ಲು ಹೋಗಿ ಬಾಗ್ಲು ತೆಗಿರೋ. ನನಗ್ ಭಯ ಆಗ್ತಿದ್ಯಪ್ಪ, ನೀವೇ ತೆಗಿರಿ. ಸರ್ ನೀವಾ? ಬನ್ನಿ ಸರ್, ಒಳಗ್ ಬನ್ನಿ. ವಿನಯಲ್ಲಿ ವಿನಯ್ ಒಳಗ್ ಮಲಗಿದ್ದಾನೆ. ಬನ್ನಿ ಸರ್, ಬನ್ನಿ ಸರ್. ಇವನೇ ವಿನಯ್ ಅಂದ್ರೆ ಮಲ್ಕೊಂಡಿದ್ದಾನಲ್ಲ, ಇವನೇ ವಿನಯ್. ಬನ್ನಿ ಸರ್, ಇಟ್ಕೊಳ್ಳಿ. ಸರ್ ನಾನಲ್ಲ ಸರ್, ನಂದೇನು ತಪ್ಪಿಲ್ಲ ಸರ್. ಸರ್ ಸರ್ ಸರ್, ನೀನಾ? ಎಸ್ ಬ್ರದರ್. ಮತ್ತೆ ಪೊಲೀಸು ಅಂದ್ಯಲ್ಲೋ? ಬ್ರದರ್ಸ್, ಒಂದ್ ಅರ್ಧ ಗಂಟೆ ನಮ್ಮ ಮಾವನ್ ಮಗನ್ ಜೊತೆ ಡೀಪ್ ಡಿಸ್ಕಷನ್ ಇದೆ, ಸೊ ಪ್ಲೀಸ್. ಗೊತ್ತಾಯ್ತಮ್ಮ. ಲೋ ಬಾರೋ. ಜಾಯ್, ಸುಮ್ಮನೆ ಎದುರಿಸ್ತೀರ. ಥ್ಯಾಂಕ್ ಯು. ಭಾವ, ರೆಡಿನಾ? ಯಾಕೋ? ನನ್ನನ್ನ ಮಮ್ಮಿ ಮಾಡೋಕೆ. ಮದ್ವೆ ಆದ್ಮೇಲೆ ಮಮ್ಮಿ ಆದ್ರೆ ಚೆನ್ನಾಗಿರುತ್ತಲ್ಲ. ಹಾ, ನೀನ್ ಆಗ್ತಿಲ್ವಲ್ಲ. ಅದಕ್ಕೆ ನಿಮ್ಮ ಅಪ್ಪನ ಕಂಡೀಷನ್ ಅಡ್ಡಿ ಬರ್ತಿದ್ಯಲ್ಲ. ಅಲ್ಲಿವರೆಗೂ ಕಾಯಕ್ ನಂಗೆ ಆಗಲ್ವಲ್ಲ. ಸೈಟ್ ರಿಜಿಸ್ಟ್ರೇಷನ್ ಆಗೋವರೆಗೂ ವಿಧಿ ಇಲ್ಲ. ನೀನ್ ಆ ಸೈಟ್ ನ ರಿಜಿಸ್ಟ್ರೇಷನ್ ಮಾಡಿಸಿ ಈ ಸೈಟ್ ಗುದ್ಲಿ ಪೂಜೆ ಮಾಡೋಷ್ಟು ಲೇಟ್ ಆಗುತ್ತಲ್ಲ. ಕಾಯೋದ್ರಲ್ಲೂ ಮಜಾ ಇದೆ ಅಂತ ಪ್ರೀತಿಸಿದವ್ರು ಹೇಳಿದಾರಲ್ಲ. ಬೋರ್ ಬತ್ತಕ್ ಮುಂಚೆ ಬೆಳೆ ತೆಗಿಬೇಕು ಅಂತ ಬೇರೆಯವ್ರು ಹೇಳಿದಾರಲ್ಲ. ಬತ್ತಿದ್ ಬೋರ್ಗ್ ಚಿಂತೆ ಮಾಡೋದ್ ಬಿಟ್ಟು ಅನಾಥವಾಗಿ ಬೆಳಿತಿರೋ ಬೆಳೆನ ನಮ್ದು ಅಂದ್ಕೊಂಡ್ರಾಯ್ತಲ್ಲ. ಐ ಲವ್ ಯು ಭಾವ. ಮಾಮು, ಹುಡುಗನ್ ನೋಡಿದಿರಾ? ನೋಡಿಲ್ಲ ಸ್ವಾಮಿ. ಇಲ್ವಂತೆ ಸರ್. ವಿನಿ, ಏನೋ? ಇವತ್ತು ನಾನ್ ಸರ್ವ್ ಮಾಡ್ತೀನೋ? ನಾನೇ ಬೇರೆ, ನನ್ನ ಸರ್ವಿಂಗ್ ಸ್ಟೈಲೇ ಬೇರೆ. ಹೋಗು, ನನಗ್ ಗೆಟ್ ಲಾಸ್ಟ್, ನಿನಗ್ ಗೆಟ್ ಔಟ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಹೋಗು. ಕ್ಯಾನ್ ಐ ಹೆಲ್ಪ್ ಯು ಮ್ಯಾಮ್? ಹ್ಯಾಂಗ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡ್ತೀಯಾ? ಏನು? ಗೆಟ್ ಔಟ್. ಏನು? ಅದೇ ಯಾವ್ದು? ಗೆಟ್ ಔಟ್. ಏ ನಗ್ಬೇಡ, ಸುಮ್ಮನೆ ಕೊಡೋ ಇಲ್ಲಿ. ಮೇಡಮ್,
ನನಗೆ 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 ಗೇಟ್ ಔಟ್ ಅಂದ್ಬಿಟ್ಲು ಮಗ ಅವಳು ನನಗನ್ಸುತ್ತೆ ಮೋಸ್ಟ್ಲಿ ಮೆಂಟ್ಲ್ ಇರ್ಬೇಕು. ಮೊನ್ನೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿರೋ ತರ ಕಾಣಿಸ್ತಾಳ. ಆದ್ರೂ 500 ರುಪೀಸ್ ಟಿಪ್ಸ್ ಕೊಡ್ತಾಳೆ. ಹಲೋ, ಹಲೋ ವಿಕಿ, ಯಾರು? ನಾನು ಪದ್ಮಿನಿ. ಯಾವ ಪದ್ಮಿನಿಯಾ? ಪದ್ಮಿನಿಯಾ? ಪಬ್ನಲ್ಲಿ ಡೈಲಿ ನಿನ್ ಕೈಲಿ ಫುಲ್ ಮಾಡಿಸ್ಕೊಳ್ಳೋ, ಐ ಮೀನ್ ಫುಲ್ ಕ್ಲಾಸ್ ಮಾಡಿಸ್ಕೊಳ್ಳೋ ಪದ್ಮಿನಿ. ಯಾಕೆ? ನೀವು ಮುಂದುವರ್ಸಿ. ಲೌಡ್ ಸ್ಪೀಕರ್ ಆನ್ ಮಾಡಿದ್ಯಾ? ಛೀ, ಕಳ್ಳ. ನನ್ಗೆ ನನ್ನ ಅಂದ ಚಂದನಿಲ್ಲ, ನೀನೊಬ್ನೇ ಅನುಭವಿಸಬೇಕು ಅಂತ ಆಸೆ. ನೀನು ನಿನ್ ಫ್ರೆಂಡ್ಸು ಜೊತೆಲಿರ್ಲಿ ಅನ್ನೋದಾದ್ರೆ ನನ್ಗೋಕೆ. ನಿಜ ಹೇಳ್ರೋ, ಯಾರೋ ಪದ್ಮಿನಿ ನಿಂಗೂ ಫೋನ್ ಮಾಡ್ತಾಳೆ, ಅವನಿಗೂ ಫೋನ್ ಮಾಡ್ತಾಳೆ. ನನಗ್ ಗೊತ್ತಾಗ್ದಂಗೆ ಏನಾರು ನಡೆಸ್ತಾ ಇದ್ದೀರಾ? ಹಂಗೆಲ್ಲ ಏನು ಇಲ್ಲ ಇವರು. ಯಾರು ನಂಬರ್ ತಗೋತಾರೆ, ಕಾಲ್ ಮಾಡಿ ಆಟಕ್ಕೆ ಇನ್ವೈಟ್ ಮಾಡ್ತಾರೆ. ಹೋದ್ರೆ ಆಟ, ಇಲ್ಲಾದ್ರೆ ಏನ್ ಕೆಲಸ ಮಾಡ್ತಿದ್ದ? ಬ್ರೋಕರ್ ಸ್ವಾಮಿ. ಬ್ರೋಕರ್? ಅದೇ ಸ್ವಾಮಿ, ಸೈಟ್ ತೋರಿಸಿ ವ್ಯಾಪಾರ ಆದ್ಮೇಲೆ ಕಮಿಷನ್ ತಗತಾರಲ್ಲ, ಆ ಕೆಲ್ಸ. ಕಂಪ್ಲೇಂಟ್ ನಲ್ಲಿ ಫೋನ್ ನಂಬರ್ ಬರ್ದಿದ್ದೀರಾ? ಹ್ಞೂ ಸ್ವಾಮಿ, ಬರ್ದಿದ್ದೀನಿ. ಹೆಂಗಾರ ಮಾಡಿ ಹುಡುಕೊಡಿ ಸ್ವಾಮಿ, ನಮ್ ಜೀವನನೇ ಅವನಿಂದ ನಡಿಬೇಕು. ಮಗ, ಇತ್ತೀಚೆಗೆ ಹುಡುಗರು ಮಿಸ್ಸಿಂಗ್ ಕೇಸ್ ಜಾಸ್ತಿ ಆಗ್ತಿದೆ, ಯಾಕಂತ ಗೊತ್ತಿಲ್ಲ. ಅಲ್ಲಿ ನೋಡ್ರು, ಏನೋ ಮನಸ್ಸಿಗೊಂದು ಮಂತು. ನಾವ್ ಅನ್ಕೊಂಡಿದ್ ಕರೆಕ್ಟೇ. ಅವಳು ಮೆಂಟ್ಲೇ ಇರ್ಬೇಕು. ಹಾ, ಹೌದು. ನೀನ್ ಈ ತರ ಮೂರ್ ದಿನಕ್ಕೂ ಊಟ ಬಿಟ್ಟು ಕೂತ್ರೆ ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ? ಅದೇನು ಅಂತ ನಿನಗೂ ಚೆನ್ನಾಗ್ ಗೊತ್ತು. ಅವ್ನ್ ಸೈಟ್ ತಗೊಂಡಿದ್ದಾನಲ್ಲ, ಅದಿನ್ನೂ ರಿಜಿಸ್ಟ್ರೇಷನ್ ಆಗಿಲ್ವಲ್ಲ. ಮಗಳಿಗೋಸ್ಕರ ರಿಜಿಸ್ಟ್ರೇಷನ್ ಫೀಸ್ ನೀನೇ ಕಟ್ಬೋದಪ್ಪ. ಅದು ನನಗೂ ಚೆನ್ನಾಗ್ ಗೊತ್ತು. ಇವತ್ತು ಫೀಸ್ ನಾನ್ ಕಟ್ಬಿಟ್ರೆ ನಾಳೆ ನಿಮ್ಮನೆಗೂ ರೇಷನ್ ನಾನೇ ತಂದು ಹಾಕ್ಬೇಕಾಗತ್ತೆ. ನೋ ಮೋರ್ ಡಿಸ್ಕಷನ್. ಎಕ್ಸ್ಕ್ಯೂಸ್ ಮೀ. ಎಸ್. ಹಾಯ್, ನಾನು ಪದ್ಮಿನಿ. ವಾಟ್? ನೀವು ಪದ್ಮಿನಿನಾ? ಯಾಕೆ, ಏನಾಯ್ತು? ಏನಿಲ್ಲ, ಏನ್ ಸಮಾಚಾರ? ಈ ಹೆಣ್ಮಕ್ಳು ಎಂಗೇಜ್ ಆಗಿರೋರ್ಗೆ ಅಂತೆ ಎಂಗೇಜ್ ಆಗೋದು. ಮೋಸ್ಟ್ಲಿ ಭಗವಂತ ನಮ್ಮ ಹಣೆಯಲ್ಲಿ ಹೆಣ್ಣು ಮಣ್ಣು ಬರ್ದೇ ಇಲ್ಲ ಅನ್ಸುತ್ತೆ. ಇಫ್ ಯು ಡೋಂಟ್ ಮೈಂಡ್ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ? ನಂಬರಾ? ಪ್ಲೀಸ್. ಸರಿ, ತಗೊಳ್ಳಿ. ಹಾ, ಹೇಳಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್. ನಮ್ಮನ್ನೇನ್ ಬಫ್ಫು ಅನ್ಕೊಂಡಿದ್ರ ತಾವು? ಅವಳು ನಿನಗೆ ಮುಂಚೆನೆ ಗೊತ್ತಿತ್ತು ಅಂದಿದ್ರೆ ನಾವ್ ಅವಳ ನೆರಳ ಹತ್ರ ಕೂಡ ಹೋಗ್ತಿರ್ಲಿಲ್ಲ. ನನ್ ಮಾತ್ ಕೇಳ್ರೋ. ಹುಡ್ಕೊಂಡು ಬರೋದೇನೋ, ಎಕ್ಸ್ಕ್ಯೂಸ್ ಮಿ ಅನ್ನೋದೇನೋ, ಕೈ ಕೊಟ್ಟು ಸೆಕೆಂಡ್ ಮಾಡೋದಲ್ದೆ ಫೋನ್ ನಂಬರ್ ಬೇರೆ ಕೊಡ್ತೀಯಾ? ಎಲ್ಲ ಗೊತ್ತಿದ್ದು ನಮ್ಮನ್ನ ಅವಳ ಹತ್ರ ಕಳಿಸಿ ಗೆಟ್ ಔಟ್ ಗೆಟ್ ಲಾಸ್ ಅನ್ಸಕ್ ಹೆಂಗಾದ್ರೂ ಮನ್ಸ್ ಬಂತು ನಿಂಗೆ? ಅಥವಾ ಅದ್ರಲ್ಲೂ ಮಜಾ ತಗೋತಿದ್ರೇನೋ ತಾವು? ಹಂಗೆಲ್ಲ ಏನಿಲ್ರೋ. ಅವಳು ಯಾರು ಅಂತ ನಿಮ್ಗೆ ಎಷ್ಟು ಗೊತ್ತೋ ನನ್ಗೂ ಅಷ್ಟೇ ಗೊತ್ತಿರೋದು. ನಾಟಕ ಆಡ್ಬೇಡ, ನಿನಗೆ ಅವಳು ಚೆನ್ನಾಗ್ ಗೊತ್ತು. ಹಲೋ, ಒಂದ್ ನಿಮಿಷ. ಹೇಳಿ. ಸಾರಿ, ಯಾಕ್ರಿ? ನನಗ್ ಬೇಕು ರೀ. ಇಷ್ಟೊತ್ನಲ್ಲ ರೀ? ಲೇಟ್ ಆಯ್ತಾ ರೀ? ರೀ. ಹಾಗಾದ್ರೆ ಬೆಳಗ್ಗೆ ಬರ್ತೀರಾ? ಎಲ್ಲಿಗ್ ಬರ್ಬೇಕು ಅಂತ ಹೇಳ್ತೀರಾ? ಯಾಕೋ ಬುಸ್ಕುಟ್ತಾ ಇದ್ಯಾ? ನಮ್ಮಿಬ್ರಿಗೆ ಅನ್ಯಾಯ ಆಗಿದೆ ಅಂತ ನಾನು ಇವನ ಹತ್ರ ಮಾತಾಡ್ತಿದ್ರೆ ನೀನ್ ಆಚೆ ಎದ್ದೋಗ್ತೀಯಾ? ಅದು ಪರ್ಸನಲ್ ಕಾಲ್, ಅದಕ್ಕೆ. ನಿಮಗ್ ಮಾತ್ರ ಪರ್ಸನಲ್, ನಮ್ಗಿಲ್ವಾ? ಯಾರ್ರೀ? ಫುಲ್ ಕ್ಲಾಸ್ ಪದ್ಮಿನಿ. ಓ, ಒಂದ್ ಇಂಪಾರ್ಟೆಂಟ್ ಕಾಲ್, ಬಂದೆ. ಹೇಳಿ, ಮುಂದುವರಿರಿ ಅಂದೆ. ನೀವಲ್ಲಿ, ನಾವಿಲ್ಲಿ, ಹೇಗ್ ಮುಂದುವರಿಲಿ? ನೀನ್ ಮೈಕಟ್ ನೋಡ್ತಾ ಇದ್ರೆ ಅಲ್ಲಿಗೊಂದು ಮುತ್ತು ಕೊಡ್ಬೇಕು ಅನ್ಸುತ್ತೆ. ಎಲ್ಲಿಗೆ? ಬೈಸೆಪ್ಸ್ಗೆ. ಓ, ಸಿಗ್ತೀರಾ? ಇವಾಗ್ಲೇನಾ? ರುಚಿಗೆದ್ದಾಗ್ಲೇ ರೊಗ್ ಮುಚ್ಕೊಂಡು ಮುಗಿಸ್ಕೋಬೇಕು. ಬರ್ತೀರಾ? ಬೆಳಿಗ್ಗೆ ಬರ್ತೀನಿ. ಅಂದ್ರೆ ಈಗ ಮೈಮೇಲ್ ಸುರ್ಕೋಬೇಕು. ತಣ್ಣೀರಾ? ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ. ನಿಜ ಹೇಳ್ರೋ, ಇಬ್ರಿಗೂ ಇಷ್ಟೊತ್ನಲ್ಲಿ ಯಾರು ಫೋನ್ ಮಾಡಿದ್ದು? ಯಾಕೆ ಮಾಡಿದ್ದು? ತಗೊಳಪ್ಪ, ನಿನಗೂ ಬಂತು. ಪಬ್ನಲ್ಲಿ ನಂಬರ್ ತಗೊಂಡ್ರಲ್ಲ, ಅವ್ರದೇ ಇರ್ಬೇಕು. ಅಲ್ಲ, ಮಾಲಾ. ಹಲೋ, ಹಲೋ ಮಾವಾ, ಹೇಳು ಮಾಲಾ. ದುಡ್ಡು ಅರೇಂಜ್
ಆಯ್ತಾ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಸೋಕೆ? ಅದೇ ಕೆಲ್ಸದಲ್ಲಿ ಇದೀನಿ. ಒಂದ್ ಲಾಂಗ್ ಹಾಡು ಹೇಳಿ ಬರ್ತೀನಿ. ನೀವು ಕರೆ ಮಾಡಿರುವ ಚಂದನನ್ನು ಸ್ವಿಚ್ ಆಫ್ ಮಾಡಿದ್ದಾರೆ. ದಿಂಬೆ ಕೇಡು. ಬೆಳಿಗ್ಗೆ ಯಾವಾಗ ಆಗುತ್ತೋ? ಎಲ್ಲ ಹೋದ್ರು? ಮಲಗ್ಬಿಟ್ರಾ? ಓ, ಮಲಗ್ಬಿಟ್ಟಿದ್ದಾರೆ. ವಿನೋ, ಬೆಳಗ್ಗೆನೆ ರೆಡಿ ಆಗ್ತಿದ್ಯಾ? ಬೆಳಿಗ್ಗೆ 3 ಅವರ್ ಫ್ರೀ ಇರ್ತೀನಿ. ಯಾವ್ದಾದ್ರು ಕೆಲಸ ನೋಡು ಅಂತ ಪದ್ದುಗೆ ಹೇಳಿದ್ದೆ. ಬೆಳಗ್ಗೆನೆ ಬಾ ಅಂತ ಹೇಳಿದ. ಅದನ್ನ ಮುಗಿಸ್ಕೊಂಡು ನಾನು ಸೀದಾ ಪಬ್ಬಿಗೆ ಬರ್ತೀನಿ. ಬಾಯ್. ವಿಕ್ರಮ್, ವಿಕ್ರಮ್, ನೀನ್ ಯಾವ ಕಡೆ? ಒಂದು ಯೂಸ್ಡ್ ಕಾರ್ ನೋಡ್ರು ಅಂತ ಹೇಳಿದ್ದೆ. ಬೆಳಿಗ್ಗೆನೆ ಬಾ ಅಂತ ಶಫಿ ಹೇಳಿದ್ದ. ಅದಕ್ಕೆ ಹೊರಟಿದ್ದೀನಿ. ಬರ್ಲಾ? ಬಾಯ್. ಯಾವ ಶಫಿ, ಯಾವ ಪದ್ದು? ಹಲೋ, ಹಾಯ್, ನಾನ್ ಪದ್ಮಿನಿ. ಯಾರು? ಪಬ್ಬಲ್ಲಿ ನಿಮ್ ಹತ್ರ ನಂಬರ್ ತಗೊಂಡಿದ್ನಲ್ಲ. ಓ, ನೀವಾ? ಹೇಳಿ. ಯಾಕೆ ನಿಮ್ಗೆ ಬೇರೆ ಯಾರಾದ್ರೂ ಪದ್ಮಿನಿ ಅನ್ನೋರು ಪರಿಚಯ ಇದಾರಾ? ಆತರ ಏನಿಲ್ಲ. ಏನ್ ವಿಷಯ ಹೇಳಿ. ನನ್ನ ಲೈಫಲ್ಲಿ ಒಂದಷ್ಟು ಸಮಸ್ಯೆಗಳು, ಗೊಂದಲಗಳಿವೆ. ಅದಕ್ ನಾನೇನ್ ಮಾಡ್ಲಿ? ಬಹುಶಃ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮಿಂದ ಸಿಗ್ಬೋದು ಅನಿಸ್ತು. ಎಲ್ಲಿಗ್ ಬರ್ಬೇಕು? ಥ್ಯಾಂಕ್ಸ್, ಬರ್ತೀನಿ ಅಂದಿದ್ದಕ್ಕೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೀವ್ ಈ ರೀತಿ ಅಳ್ತಾ ಇರೋದನ್ನ ಜನ ನೋಡಿದ್ರೆ ತಪ್ಪಾಗಿ ತಿಳ್ಕೊತಾರೆ. ಇಷ್ಟಕ್ಕೂ ಈ ನಿಮ್ ದುಃಖಕ್ಕೆ ಕಾರಣ ಏನು? ನನ್ ತಂದೆ ತಾಯಿಗೆ ಒಬ್ಳೆ ಮಗಳು. ಇಷ್ಟ ಇಲ್ದೇ ಇದ್ರು ಮಗಳು ಇಷ್ಟಪಟ್ಲು ಅನ್ನೋ ಒಂದೇ ಕಾರಣಕ್ಕೆ ನಾನ್ ಲವ್ ಮಾಡ್ದೋನ್ ಜೊತೆನೆ ಮದ್ವೆ ಮಾಡಿದ್ರು. ಅವ್ನ್ ಕೇಳ್ದೆ ಇದ್ರು ಅಗತ್ಯಕ್ಕಿಂತ ಹೆಚ್ಚಾಗಿ ಹಣ, ಒಡವೆ, ಆಸ್ತಿ ಕೊಟ್ರು. ಆದ್ರೆ ಮದ್ವೆ ಆದ್ 3 ತಿಂಗಳಿಗೆನೆ ನಮ್ 3 ಹುಡುಗನ್ ಜೊತೆ ಮಾತಾಡ್ತಿದ್ದೆ ಅನ್ನೋ ಒಂದೇ ಕಾರಣಕ್ಕೆ ಡಿವೋರ್ಸ್ ಕೊಟ್ಬಿಟ್ಟ. ಡಿವೋರ್ಸ್ ಲೆಟರ್ ನೋಡಿದ್ ನನ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ದ ಆಂಬ್ಯುಲೆನ್ಸ್ಗೆ ಆಕ್ಸಿಡೆಂಟ್ ಆಗಿ ಅಪ್ಪ ಅಮ್ಮ ಇಬ್ರು ಹೊರಟೋದ್ರು. ಅಯ್ಯೋ, ಎಲ್ಲ ಇದ್ದು ಒಂಟಿಯಾದೆ. ಒಂಟಿಯಾಗಿ ಬದುಕ್ತೀನಿ ಅಂತ ಹೊರಟೋಳ್ನ ಈ ಸಮಾಜ ಕೆಟ್ಟ ದೃಷ್ಟಿಯಿಂದ ನೋಡಕ್ ಶುರು ಮಾಡ್ತು. ನನ್ ಸ್ನೇಹಿತರು ಅನ್ಕೊಂಡವ್ರೆ ನನ್ ಜೊತೆ ಕೆಟ್ಟದಾಗಿ ವರ್ತಿಸಕ್ ಶುರು ಮಾಡಿದ್ರು. ಯಾವ ಗಂಡ್ಸಿನ ಜೊತೆ ಮಾತಾಡಿದ್ರು ಅವ್ರ ಮಾತೆಲ್ಲ ಹಾಸಿಗೆಗೆ ಸಂಬಂಧಪಟ್ಟಿರ್ತಿತ್ತು. ದುಡ್ಡಿದೆ, ನೆಮ್ಮದಿ ಇಲ್ಲ, ದೇಹ ಇದೆ, ಸುಖ ಇಲ್ಲ. ನಂದು ಹೋಗ್ಬಿಟ್ಟಿದ್ದೀನಿ. ರಿಲ್ಯಾಕ್ಸ್. ನನ್ನಿಂದ ಏನಾಗ್ಬೇಕು? ನಂಗೆಲ್ಲಾದ್ರೂ ದೂರ ಹೊರಟೋಗಿ ನನ್ ಎಲ್ಲಾ ನೋವನ್ನು ಮರ್ತು ಖುಷಿ ಖುಷಿಯಾಗಿ ಕಾಲ ಕಳಿಬೇಕು ಅನ್ನೋ ಆಸೆ. ಕರ್ಕೊಂಡು ಹೋಗ್ತೀರಾ? ನಾನಾ? ಪ್ಲೀಸ್. ನೋಡಿ, ನಂಗೆ ತುಂಬಾ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇದೆ. 3 ಲಕ್ಷ ಕೊಡ್ತೀನಿ, ತಗೊಳ್ಳಿ ಅಡ್ವಾನ್ಸ್. ಇದ್ರಲ್ಲಿ 50,000 ಇದೆ. ಹೊರಡೋದು ಯಾವಾಗ ಅಂತ ಮೆಸೇಜ್ ಮಾಡ್ತೀನಿ. ಬಾಯ್. ಬಾಯ್. ಎಲ್ಲಕ್ಕೆ ಕರ್ಕೊಂಡು ಹೋಗೋದು? ಹಾ, ಅದೇ ಕರೆಕ್ಟ್ ಜಾಗ. ಈ ವಿಷಯ ನಮ್ಮ ಫ್ರೆಂಡ್ಸ್ ಗೊತ್ತಾಗ್ದಂಗೆ ಡೀಲ್ ಮಾಡ್ಬೇಕು. ಸಾರಿ ಫ್ರೆಂಡ್ಸ್, ಕ್ಷಮಿಸ್ಬಿಡ್ರೋ. ಯಾರು ಇಲ್ವಲ್ಲಪ್ಪ. ಒಂದು ನಾಯಿ ನರಿನೂ ಕಾಣಿಸ್ತಾ ಇಲ್ಲ. ಯಾರಾದ್ರೂ ಮರ್ಡರ್ ಮಾಡಕ್ ಸ್ಕೆಚ್ ಹಾಕೊಂಡ್ಬಿಟ್ಟವ್ರ? ಆ ಥರದಲ್ಲಿ ನಿಮ್ಮನ್ನ ಹೇಗ್ ಪತ್ತೆ ಮಾಡೋದು ಅಂತ ಕೇಳೋದೇ ಮರ್ತ್ಬಿಟ್ಟೆ. ಈಗ ಏನ್ ಮಾಡೋದು? ಹಲೋ, ನನಗಿಂತ ಮುಂಚೆನೆ ಬಂದ್ಬಿಟ್ಟಿದ್ದೀರಾ? ನಾವು ಸ್ವಲ್ಪ ಹಂಗೇನೆ. ಏನೇ ಕೆಲಸ ಮಾಡ್ಬೇಕಂದ್ರೂ ಬೇಗ ಮುಗಿಸ್ಬೇಕು ಅನ್ಕೋತೀವಿ. ನೀವಿನ್ನೂ ಬಂದಿಲ್ವಾ? ಲೇಟ್ ಆಗುತ್ತಾ? ಸ್ವಲ್ಪ ಹಿಂದೆ ನೋಡ್ತೀರಾ? ಓ, ಬಂದ್ಬಿಟ್ರಾ? ಅಯ್ಯೋ, ಇವಳು ಯಾಕಪ್ಪ ಬರ್ತಾವಳೆ? ಮೊದಲೇ ಮೆಂಟ್ಲು. ಇವಳ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಅಷ್ಟೇ ನನ್ನ ಕತೆ.
ಪರವಾಗಿಲ್ಲ ನೋಡಿ. ಅದು ಯಾರೋ ಬರ್ಬೇಕಿತ್ತು, ಅವ್ರನ್ನೇ ನೋಡ್ತಿದ್ದೆ. ಐ ಮೀನ್ ಅವ್ರನ್ನೇ ಕಾಯ್ತಿದ್ದೆ. ನೀವೇನಿಲ್ಲಿ? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನನ್ನನ್ನು ನೋಡೋಣ ಅಂತ ಬಂದ್ರ? ನಾನಿಲ್ಲಿದ್ದೀನಿ ಅಂತ ನಿಮ್ಗ್ಯಾರು ಹೇಳಿದ್ರು? ಹಾಯ್ ವೀನು. ಎನಿ ಪ್ರಾಬ್ಲಮ್ ಅಂತ ಕೇಳಿದ್ ನೀನು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀಯನೋ ಅನ್ಕೊಂಡೆ. ಆದ್ರೆ ನೀನು ನನ್ನ ಹತ್ರ ಬರ್ಲೇ ಇಲ್ಲ. ಏನ್ ನಿಮ್ ಪ್ರಾಬ್ಲಮ್? ಹೆಣ್ಣಾಗಿ ಹುಟ್ಟಬಾರ್ದು, ಅದರಲ್ಲೂ ಮೂಲ ನಕ್ಷತ್ರದಲ್ಲಿ ಹುಟ್ಟೋದಕ್ಕಿಂತ ತಾಯಿ ಹೊಟ್ಟೆಲೆ ಸತ್ತೋಗದ್ ಮೇಲು. ಯಾಕೆ, ಏನಾಯ್ತು? ನಂದು ಮೂಲ ನಕ್ಷತ್ರ. ಹುಟ್ಟಿದಾಗ್ಲೇ ತಾಯಿನ ಕಳ್ಕೊಂಡೆ. ತಂದೆ ಹಾರೈಕೆಲ್ ಬೆಳೆದ ನಾನು ವಿದ್ಯಾಭ್ಯಾಸ ಮುಗಿಸಿ ಕೆಲ್ಸಕ್ಕೆ ಸೇರ್ಕೊಂಡು ಚೆನ್ನಾಗಿ ಸಂಪಾದನೆನೂ ಮಾಡ್ದೆ. ನನ್ನ ನೋಡಕ್ ಬಂದ್ ಗಂಡ್ಗಳೆಲ್ಲ ಸಂತೋಷದಿಂದ ಒಪ್ಕೊಂಡು ಹೋಗೋರು. ಜಾತಕ ನೋಡಿದ್ಮೇಲೆ ನಮ್ ತಂದೆಗೆ ಮೂಲ ನಕ್ಷತ್ರದ ಹುಡುಗಿನ ನಮಗ್ ಗಂಟ ಹಾಕಿ ಯಾರನ್ನ ಸಾಯಿಸ್ಬೇಕು ಅನ್ಕೊಂಡಿದೀರಾ ಅಂತ ಬೈದು ಮದ್ವೆನ ಕ್ಯಾನ್ಸಲ್ ಮಾಡೋರು. ವಯಸ್ಸು 30 ಆಗ್ತಾ ಬಂದ್ರು ಮದ್ವೆ ಅನ್ನೋದು ನನ್ನಿಂದ ದೂರ ಆಗ್ತಾನೆ ಬಂತು. ಅದೇ ನೋವಲ್ಲಿ ನಮ್ಮಪ್ಪನೂ ಹೋದ್ರು. ಓ ಸಾರಿ. ಮದ್ವೆನ ಮರ್ತು ಹೆಣ್ತನದ ಸುಖ ಅನ್ಭವಿಸ್ಬೇಕು ಅಂತ ಏನೇನೋ ಟ್ರೈ ಮಾಡ್ದೆ. ಆದ್ರೆ ಎಲ್ಲದ್ರಿಂದ ನನಗ್ ಸಿಕ್ಕಿದ್ದು ಬರೀ ಅವಮಾನ. ಸುಖನ ಹುಡುಕ್ತಿದ್ದ ನನಗೆ ನೀನ್ ಬಂದು ಎನಿ ಪ್ರಾಬ್ಲಮ್ ಅಂತ ಕೇಳ್ದಾಗ ಅಂತೂ ಒಬ್ಬ ಹುಡ್ಗ ನನ್ನ ಹತ್ರ ಬಂದು ನನ್ನ ಪ್ರಾಬ್ಲಮ್ ಏನು ಅಂತ ಕೇಳಿದ್ನಲ್ಲ ಅಂದ್ಕೊಂಡು ನನ್ನ ಸಮಸ್ಯೆನ ಸಾಲ್ವ್ ಮಾಡೋ ಗಂಡ್ಸನ್ ಥರ ಕಾಣಿಸ್ತಿಲ್ಲ ಅಂತ ನಿನ್ನನ್ನ ಕೆಣಗ್ದೆ. ಅಷ್ಟಕ್ಕೆ ಹೆದರ್ಕೊಂಡು ನೀನು ವಾಪಸ್ ಹೊರಟೋದೆ. ಫಸ್ಟ್ ಡೇ ಸರ್ವ್ ಮಾಡಿದ ಹುಡುಗನಿಂದ ನಿನ್ ನಂಬರ್ ತಗೊಂಡು ಕಾಲ್ ಮಾಡ್ದೆ. ನನ್ನನ್ನು ಆಚೆ ಕರ್ಕೊಂಡು ಹೋಗ್ತೀರಾ? 3 ದಿನ. 3 ದಿನನಾ? 3 ಲಕ್ಷ ಕೊಡ್ತೀನಿ. 3 ಲಕ್ಷ? ಮಗನೇ, ನಾವು ಸಾಯೋದ್ರೊಳಗೆ ಅಡ ಇಟ್ಟಿರೋ ಜಮೀನ್ ಬಿಡಿಸು, ನೆಮ್ಮದಿಯಾಗಿ ಅದರಲ್ಲೇ ಮಣ್ಣಾಗ್ತೀವಿ. ಅಮೌಂಟ್ ಗ್ಯಾರಂಟಿನಾ? ಗ್ಯಾರಂಟಿ. ಆದ್ರೆ 1 ಕಂಡೀಷನ್. ಕಂಡೀಷನ್ನಾ? ಈ ವಿಷಯ ನಮ್ಮಿಬ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಪ್ರಾಮಿಸ್? ಪ್ರಾಮಿಸ್. ಫುಲ್ ಗ್ಲಾಸ್. ಹಲೋ. ಹಾಯ್ ವಿಕ್ಕಿ, ನಾನು ಫುಲ್ ಗ್ಲಾಸ್ ಪದ್ಮಿನಿ. ಗೊತ್ತು. ಎಲ್ಲಿದ್ದೀರಾ? ನಾನು ನಿನ್ಗಿಂತ ಮುಂಚೆನೆ ಬಂದಿದ್ದೀನಿ. ಮತ್ತೆ ಕಾಣಿಸ್ತಾನೆ ಇಲ್ಲ. ಅಷ್ಟೊಂದು ಆತರ ಬೇಡ ರಜಾ. ರಾಜನ ದೂರದಲ್ಲಿ ಕಾರ್ ಕಾಣಿಸ್ತಿದ್ಯಾ? ಹಾ ಕಾಣಿಸ್ತು. ಕಂಡ ಮೇಲೂ ಅಲ್ಲೇ ನಿಂತಿದ್ಯಾ? ನನ್ ಮೇಲೆ ಇಂಟ್ರೆಸ್ಟ್ ಇಲ್ವಾ? ಅಯ್ಯಯ್ಯೋ, ಹಂಗೆಲ್ಲ ಏನು ಇಲ್ಲ. ಮತ್ತೆ ಕಾರ್ ಹತ್ರ ಬಾ. ಬಂದೆ. ಗಾಡಿನೇ ಹಿಂಗಿದೆ, ಇನ್ನು ಬಾಡಿ ಹೇಗಿರ್ಬೇಕು? ಚೆಕ್ ಮಾಡ್ತಾ ಇದೀಯಾ? ಏನಿಲ್ಲ. ಮತ್ ಕೂತ್ಕೊಳ್ಗೆ. ಆಯ್ತು. ಏ ದಡ್ಡ, ಮುಂದೆ ಕೂತ್ರೆ ಸಿಂಗಲ್ ಆಗಿ ಕೂರ್ಬೇಕು. ಹಿಂದಿನ ಸೀಟ್ ನಲ್ಲಿ ಕೂತ್ಕೋ. ಹೌದಲ್ವಾ? ಕರೆಕ್ಟ್. ಸಾರಿ. ಅಬ್ಬಾ. ಶಾಕ್ ಆಯ್ತಾ? ಪಬ್ನಲ್ಲಿ ಗೆಟ್ಔಟ್ ಅಂದೋಳು ಇಲ್ಲಿ ಗೆಟ್ಟಿನಾಗಿದ್ದಾಳೆ ಅಂತ. ಈ ನಿನ್ ಗುಂಗುರ್ ಕೂದಲು ನೋಡ್ತಿದ್ರೆ ಯಾವ ಹೆಣ್ಣಿಗಾದ್ರೂ ನಿನ್ನ ಹಗ್ ಮಾಡ್ಕೋಬೇಕು ಅನ್ಸುತ್ತೆ. ಹಗ್ ಹೇಳಕ್ ಹೋಗಿ ಹ್ಯಾಂಗ್ ಅನ್ಬಿಟ್ಟೆ. ಸಾರಿ. ಚಾನ್ಸ್ ಸಿಕ್ಕಿದ್ರೆ ಕಾರ್ನಲ್ಲೇ ಎಲ್ಲ ಮುಗಿಸೋ ತರ ಇದೆ. ಬಿಸಿ ಇದ್ದಾಗ್ಲೇ ಬಾಯಿಗೆ ಹಾಕೋಬೇಕು. ಏನನ್ನ ಬನ್ನು ಹಾಕೋತೀಯಾ? ಎಷ್ಟು ದಿವಸ? 1 ಡೇ? ಸಾಲಲ್ಲ. 2 ಡೇಸ್? 3 ಡೇಸ್? ನಮ್ಗೋಕೆ. ಎಲ್ಲಿ? ಎಲ್ಲಾದ್ರೂ ನಾವು ರೆಡಿ. ಜಾಗ ನಿಂದು, ಖರ್ಚು ನಂದು. ರೆಸಾರ್ಟ್ ಓಕೆನಾ? ನನಗೋಕೆ, ಆದ್ರೆ ಡಿಸ್ಟರ್ಬೆನ್ಸ್ ಇರಬಾರ್ದು. ಓಕೆನಾ? ಓಕೆ. ಇದನ್ ತಗೋ ನಿನ್ ಖರ್ಚಿಗೆ. ಚೆನ್ನಾಗಿ ಡ್ರೈ ಫ್ರೂಟ್ಸ್ ತಿಂದು ತಯಾರಿ ತಗೋ. ನನ್ ರಾಜ ಸುಸ್ತಾಗ್ಬಾರ್ದು. ನಾನ್ ಸುಸ್ತಾಗಿ ಸತ್ರು ಪರವಾಗಿಲ್ಲ. ಸುಖದ ಸುಪ್ಪತ್ತಿಗೆಲಿ ನಾನು ತೇಲಾಡ್ಬೇಕು. ನಿಮ್ ಎಕ್ಸ್ಪೆಕ್ಟೇಷನ್ಗಿಂತ ಜೋರಾಗೇ ಇರುತ್ತೆ. ಸಿಂಗಲ್ ಆಗಿ ಬರ್ಬೇಕು. ಸಿಂಗಲ್ ಆಗಿ ಬಂದ್ರೆ ತಾನೇ ಸುಖ ಸಿಗೋದು. ಟೆಸ್ಟ್ ಡ್ರೈವ್ ಇಲ್ವಾ? ಟೆಸ್ಟ್ ಡ್ರೈವ್ ನಲ್ಲೇ ಔಟ್ ಆಗ್ಬಿಟ್ರೆ ಲಾಂಗ್ ಡ್ರೈವ್ ಮಾಡುವಾಗ ವೀಕ್ ಆಗ್ತೀಯಾ. ಕಬ್ಣನ ಚೆನ್ನಾಗಿ ಕಾಯಿಸು. ಯಾವಾಗ ಹೊರಡೋದು ಅಂತ ಮೆಸೇಜ್ ಮಾಡ್ತೀನಿ. ಬಾಯ್. ಓಕೆ ಬಾಯ್.
ನನ್ನ ಕೆಲಸ ಮುಗೀತು. ವಿನಯ್, ವಿಕ್ರಮ್, ನೀನಾ? ಕೀನ ಕ್ಯಾಂಟೀನಲ್ಲಿ ಇಸ್ಕೊಂಡ? ಹೌದು, ಯಾವತ್ತೋ ಇಷ್ಟೊತ್ತಿಗೆ ಆಚೆ ಹೋಗ್ದೇ ಇರೋ ನೀನು ಇವತ್ತೆಲ್ಲ ಹೋಗಿದ್ದೆ ಬಾವಾ? ಸೈಟ್ ರಿಜಿಸ್ಟ್ರೇಷನ್ಗೆ ಹಣ ಅರೇಂಜ್ ಮಾಡಕ್ ಹೋಗಿದ್ದೆ. ಆಯ್ತಾ? ಒಬ್ಬ ಪಾರ್ಟಿನ 3 days ಔಟಿಂಗ್ ಕರ್ಕೊಂಡು ಹೋಗ್ಬೇಕು. 3 ಲಕ್ಷ ಕೊಡ್ತಾರೆ. 3 ದಿನಕ್ಕೆ 3 ಲಕ್ಷನಾ? ಎಸ್, 50,000 ಅಡ್ವಾನ್ಸ್ ಕೊಟ್ಟಿದ್ದಾರೆ. ಹಾ? ನೆಕ್ಸ್ಟ್ ವೀಕ್ ಸೈಟ್ ರಿಜಿಸ್ಟ್ರೇಷನ್, ಅದ್ರ ನೆಕ್ಸ್ಟ್ ವೀಕ್ ಮದ್ವೆ. ಆಮೇಲೆ ಸೈಟ್ಗೆ ಫೌಂಡೇಶನ್ ಹಾಕಿ ಹಸ್ದು ಬಾಯ್ ಬಿಟ್ಕೊಂಡಿರೋ ಕಾಂಕ್ರೀಟ್ಗೆ ನೀರ್ ಹಾಕಿ ಮನೆ ಕಟ್ತಾ ಇರೋದೆ. 2 ಸಾಕಾ ರೂಮು? 1 ಡಜನ್ ಬೇಕು. ರೂಮು 2 ಸಾಕು. ಐ ಲವ್ ಯು ಭಾವಾ. ಐ ಲವ್ ಯು ಟು. ಮಾಲಾ, ನಿನ್ನ ಮದ್ವೆ ಆಗ್ಬೇಕನ್ನೋ ಒಂದೇ ಕಾರಣಕ್ಕಾಗಿ ಬೇರೆ ಹೆಣ್ಣನ್ನ ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಾಧ್ಯ ಆದ್ರೆ ದಯವಿಟ್ಟು ನನ್ನ ಕ್ಷಮಿಸು. ಗೆಟ್ ರೆಡಿ ಫಾರ್ ಎಂಟರ್ಟೈನ್ಮೆಂಟ್ ಆನ್ ಕಮಿಂಗ್ ಸಂಡೇ. ಸೈಲೆನ್ಸ್ ರೆಸಾರ್ಟ್ ಸಂಡೇ ಇಂದ 3 days ರೂಮ್ ರೆಸಾರ್ಟ್ ವಿಕ್ರಮ್ ಹೆಸರಲ್ಲಿ. ಓಕೆ ಓಕೆ. ಹಾ, ಅದು ಮಾಲಾ ಮದ್ವೆ ವಿಷಯಕ್ಕೆ ಜಗಳ ಮಾಡ್ಕೊಂಡು ಊಟ ಬಿಟ್ಟಿದ್ದಾಳೆ ಅಂತ ಮಾವ ಫೋನ್ ಮಾಡಿದ್ರು. ಅದಕ್ಕೆ ಊರ್ಗ್ ಹೊರಟಿದ್ದೀನಿ. ನೀನು? ಸಾಲದವ್ರ ಹಿಂಸೆ ಜಾಸ್ತಿ ಆಯ್ತು ಅಂತ ಅಪ್ಪ ಫೋನ್ ಮಾಡಿದ್ರು, ಅದಕ್ಕೆ ಹೊರಟಿದ್ದೀನಿ. ನೀನು? ಎಷ್ಟು ದುಡಿದ್ರು ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳಕ್ ಆಗ್ತಿಲ್ಲ ನನ್ನ ಕೈಲಿ. ಅದಕ್ಕೆ ಬೇಜಾರಾಗಿ 1-2 ದಿನ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ಹೊರಟಿದ್ದೀನಿ. ಮತ್ತೆ ಹೇಳೇ ಇಲ್ಲ. ನೀವಿಬ್ರು ಹೇಳಿದ್ರಾ? ಸಾರಿ ಫ್ರೆಂಡ್ಸ್, ಈ ಸಲ ಕ್ಷಮಿಸ್ಬಿಡಿ. ನಂದು ಅದೇ. ಇಬ್ರು ಸಾರಿ ಕೇಳ್ತಿದ್ದೀರಾ? ಓಕೆ, ಅದೇ ತರ ನನ್ನ ಕ್ಷಮಿಸ್ಬಿಡಿ. ಹಲೋ. ಹಾಯ್, ಸಾರಿ ಲೇಟ್ ಆಯ್ತು. ಸದ್ಯ ಬಂದ್ರಲ್ಲ, ಲೇಟ್ ಆಗಿದ್ರಿಂದ ಬರಲ್ವೇನೋ ಅಂದ್ಕೊಂಡಿದ್ದೆ. ಮಾತ್ ಕೊಟ್ಮೇಲೆ ಮುಗೀತು. ಮರ್ಡರ್ ಆದ್ರೂ ಸರಿ, ಬಂದೇ ಬರ್ತೀವಿ. ಆಗುತ್ತೆ. ಏನಾಗುತ್ತೆ? ಮರ್ಡರ್. ಹಾ? ಹೇ, ಕಾಮಿಡಿ. ಬನ್ನಿ ಕೂತ್ಕೊಳ್ಳಿ. ಹೊರಡೋಣವಾ? ನಾವ್ ರೆಡಿ. ಒಂದ್ ಮಾತು. ನಾವ್ ತಪ್ಪಲ್ಲ. ಪ್ರಾಮಿಸ್? ಖಂಡಿತ. ಏನ್ ಹೇಳಿ? ಜರ್ನಿ ಬೋರ್ ಆಗ್ಬಾರ್ದು ಅಂತ ಇನ್ನೊಬ್ರನ್ನ ಬರಕ್ ಹೇಳಿದೀನಿ. ಆ? ಕರ್ಕೊಂಡ್ ಹೋಗಣ್ವಾ? ಏನ್ ಯೋಚಿಸ್ತಿದ್ದೀರಾ? ಓಕೆನಾ? ನಮ್ಗೋಕೆ, ಆದ್ರೆ ಅವ್ರಿಗೆ? ನಿಮಗ್ ಓಕೆ ಆದ್ಮೇಲೆ ಅವ್ರಿಗೂ ಓಕೆನೆ. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ, ಬರ್ತಾಳೋ ಬರಲ್ವೋ ಗೊತ್ತಾಗ್ತಿಲ್ಲ. ಯಾವುದೇ ಕಾರಣಕ್ಕೂ 3 ಲಕ್ಷ ಮಾತ್ರ ಮಿಸ್ ಆಗ್ಬಾರ್ದು. ಹೊರಟಾಗ ಬೆಕ್ಕಡ್ಡ ಬಂದಂಗೆ ಅಡ್ಡ ಬಂದು ನನ್ನ ಫ್ರೆಂಡ್ಸು. ಥೂ, ಏನೇ ಆದ್ರೂ ಒಂದ್ 50,000 ಅಡ್ವಾನ್ಸ್ ಕಿತ್ಕೋಬೇಕಿತ್ತು. ಯಾಮಾರ್ಬಿಟ್ನಲ್ಲ. ಇವ್ರು ಬಾಗಿಲು ತೆಗಿಯೋಕ್ಕಿಂತ ಮುಂಚೆ ಎಸ್ಕೇಪ್ ಆಗ್ಬೇಕು. ಹಾಯ್. ಭಾವ ಮೆಸೇಜ್ ಮಾಡಿದಾನೆ. ಜರ್ನಿ ಸ್ಟಾರ್ಟ್ಸ್ ಟುವರ್ಡ್ಸ್ ಮ್ಯಾರೇಜ್. ಐ ಲವ್ ಯು ಭಾವ. ಪಾರ್ಟ್ನರ್ ಕರ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ವಿನಿಯನ್ ಕರ್ಕೊಂಡ್ ಬರ್ತೋಳಲ್ಲಪ್ಪ. ತಗ್ಲಾಕೊಂಡೆ. ಈಗ ಈಗ್ಲೇ ಮುಂದೆ ಕೂರೋದ್ ಬೇಡ. ಊರ್ ದಾಟಿದ್ಮೇಲೆ ಒಟ್ಟಿಗೆ ಕೂರೋಣ. ಓಕೆನಾ? ಓಕೆ. ಏನಾಯ್ತು? ವಿನಯ್, ಮೀಟ್ ಮಿಸ್ಟರ್ ವಿಜಯ್. ವಿಜಯ್ಯ? ಹಲೋ. ಮಾಲಾ ಮದ್ವೆ ವಿಷಯಕ್ಕೆ ಜಗಳ ಮಾಡ್ಕೊಂಡು ಊಟ ಬಿಟ್ಟಿದ್ದಾಳೆ ಅಂತ ಮಾವ ಫೋನ್ ಮಾಡಿದ್ರು. ಅದಕ್ಕೆ ಊರ್ಗ್ ಹೊರಟಿದ್ದೀನಿ. ಅದೇ. ಏನಾಯ್ತು? ಯಾಕೆ ನಗ್ತಿದ್ದೀರಾ? ನಗದೆ ಇನ್ನೇನ್ ಮಾಡ್ಲಿ. ಇಬ್ರು ಒಂದೇ ಕಡೆ ಕೆಲಸ ಮಾಡ್ಕೊಂಡಿದ್ದೀರಾ. ಗೊತ್ತಿಲ್ದಿರೋ ತರ ಪರಿಚಯ ಮಾಡ್ಕೋತಿದ್ದೀರಾ. ಓ ಹೌದಲ್ಲ. ಅದು ಈ ನಿಮ್ ಬ್ಯೂಟಿ ನೋಡ್ತಾ ಇದ್ರೆ ನಾವ್ ಯಾರು ಅಂತ ನಮ್ಗೆ ಮರ್ತೋಗ್ತಾ ಇದೆ. ಹೆಣ್ಣಿನ ಮೈ ಮಾಟಕ್ ಮನ್ಸೋತೋರು ಮಣ್ಣಾಗ್ತಾರೆ ಅಂತ ನನ್ ಫ್ರೆಂಡ್ ಹೇಳ್ತಿದ್ಲು. ಅಂದ್ರೆ? ಅದ್ ಬಿಡಿ, ನಿಮ್ಗೆ ಇನ್ನೊಂದ್ ಪಾರ್ಟ್ನರ್ ಕೊಡ್ಲಾ? ವಾಟ್? ಎಸ್. ಎಲ್ಲಿ ನನ್ನ ಗಿಣಿ ಮರಿಯು? ಅಬ್ಬಾ ಬಂತು. ಯಾರು ಬರ್ಬೋದು? ಮೋಸ್ಟ್ಲಿ ವಿಕ್ಕಿನೇ ಬರ್ಬೋದಾ? ಹೇ, ಹಾಗೇನಿಲ್ವೋ, ಅವನ್ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಹಾ, ಅಲ್ ನೋಡು. ಹಾ, ನೀನೂನಾ? ಪ್ರೈವೇಟ್ ನಲ್ಲಿ ಆಗ್ಬೇಕಾಗಿರೋದು ಪಬ್ಲಿಕ್ ನಲ್ಲಿ ಆದ್ರೆ ಚೆನ್ನಾಗಿರಲ್ಲ ಅಲ್ವಾ? ಓ ಸಾರಿ ಸಾರಿ. ಬನ್ನಿ.
ಏನಿದು ಇಷ್ಟೊಂದು ಲಗೇಜು? ಹೋಗ್ತಾ ಹೇಳ್ತೀನಿ. ಓಕೆ. ಹಿಂದೆ ಕೂರ್ಬೇಕಾ? ಕಾರ್ನಲ್ಲೇ ಎಲ್ಲ ಮುಗಿದ್ರೆ 3 ದಿನ ವೇಸ್ಟ್ ಆಗುತ್ತೆ. ಎಸ್ ಎಸ್ ಯು ಆರ್ ಕರೆಕ್ಟ್. ಅಯ್ಯೋ ಯಾರೋ ಇದ್ದಾರೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಶಿಪ್ ಕತೆ ಮುಗೀತು. ವಿಕ್ರಮ್, ಗೆಸ್ಟ್ಗಳನ್ನ ಪರಿಚಯ ಮಾಡ್ಕೊಳಲ್ವಾ? ಎಸ್ ಎಸ್. ಹಾಯ್, ಹಲೋ, ವಿಕ್ಕಿ. ಎತ್ತೋ ನಿನ್ ನಾಳೆ ನಾವು 3 ಜನ ಫ್ರೆಂಡ್ಸು ಅಂತ ಅವ್ರಿಗೆ ಮುಂಚೆನೆ ಗೊತ್ತು. ನೀನ್ ಹಿಂಗ ಆಡೋದಕ್ಕೆ ಯಾರೋ ಮುಗ್ಮೇಲೆ ಸರಿಯಾಗಿ ಮಾಡ್ಕಿರೋದು. ಎಸ್, ಒಟ್ನಲ್ಲಿ ನಾನು 3 ದಿನ ಎಂಜಾಯ್ ಮಾಡ್ಬೇಕು. ಅದಕ್ಕೆ ನಿಮ್ 3 ಜನನು ಬುಕ್ ಮಾಡಿದ್ದು. ಒಬ್ಬ ಸುಸ್ತಾದ್ರೆ ಇನ್ನೊಬ್ಬ, ಅವನ್ ಸುಸ್ತಾದ್ರೆ ಮತ್ತೊಬ್ಬ. ಏನಂತೀರಾ? 3 ಲಕ್ಷ ಗ್ಯಾರಂಟಿ ತಾನೇ? ನಿನ್ನ ಮನಿ ಇಲ್ಲ ಅಂದ್ರು ಮಣ್ ಗ್ಯಾರಂಟಿ. ಅಂದ್ರೆ? ಸುಮ್ನೆ ಪಂಚಿಂಗ್ ಡೈಲಾಗ್. ಲೊಕೇಶನ್ ಎಲ್ಲಿ ಅಂತ ಹೇಳಲೇ ಇಲ್ಲ. ಸಕಲೇಶ್ಪುರ. ಅಂದ್ರೆ ಒಂದೇ ಜಾಗ ನೋಡಿದೀರಾ? ಸೂಪರ್. ಯಾಕೆ, ಏನಾಯ್ತು? ಪೆಟ್ರೋಲ್ ಫುಲ್ ಆಗಿದೆ, ಖಾಲಿ ಮಾಡ್ಬೇಕು. ಹೋಗಿ. ಸಾರಿ ಸಾರಿ ಸಾರಿ, ಫಸ್ಟ್ ಟೈಮ್ ಫ್ರೆಂಡ್ಶಿಪ್ ಗೆ ಮೋಸ ಮಾಡ್ಕೊಂಡಿದೀವಿ. ಇಲ್ಲಿ ಶಂಕರ್ ಯಾರು? ನಾನೇ ಶಂಕರ್. ಏನ್ ವಿಷಯ? ಏನ್ ಬೇಕಿತ್ತು? ನಮ್ಗೇನು ಬೇಡ, ನಿಮ್ ಕಡೆಯಿಂದ ಒಂದು ಮಾಹಿತಿ ಬೇಕಿತ್ತು. ಮಾಹಿತಿನಾ? ಏನು? ಇವ್ರ ಪರಿಚಯ ನಿಮ್ಗಿದ್ಯಾ? ತಗೊಳ್ಳಿ ನೋಡಿ. ಇಲ್ಲ ಸರ್. ಇಂಟ್ರೆಸ್ಟಿಂಗ್ ಗೇಮ್ ಇದೆಯಾ ನಿಮ್ಮ ಮೊಬೈಲ್ನಲ್ಲಿ? ಇದೆ. ಲಾಕ್ ಓಪನ್ ಮಾಡಿ. ಇವನು ಯಾರು ಅಂತ ಗೊತ್ತಿಲ್ಲ ಸರ್. ಸರಿಯಾಗಿ ನೋಡಿ. ಇಲ್ಲ ಸರ್, ಈ ಹುಡುಗನ ಪರಿಚಯ ನನಗಿಲ್ಲ. ಏನ್ ಬಿಸ್ನೆಸ್ ನಿಂದು? ಸರ್, ಇವನ್ ರಾಜು ಅಂತ ಹುಡುಗಿರ್ನ ತೋರಿಸ್ತಿದ್ದ, ಕಳಿಸ್ತಿದ್ದ. ನಾನು 1-2 ಸಲ ಕರ್ಸ್ಕೊಂಡಿದ್ದೆ ಅಷ್ಟೇ ಸರ್. ಪಾಪ ಅವ್ರಮ್ಮ ಅವನ್ನ ಸೈಟ್ ತೋರ್ಸೋ ಬ್ರೋಕರ್ ಅನ್ಕೊಂಡಿದ್ದಾರೆ. ಅವ್ನ ಫ್ರೆಂಡ್ಸ್ ಯಾರಾದ್ರೂ ಗೊತ್ತಾ? ಗೊತ್ತಿಲ್ಲ ಸರ್, ಆದ್ರೆ ಒಂದ್ಸಲ ಫೋಟೋ ಕಳಿಸಿದ್ದ ಸರ್. ಫೋನ್ ಕೊಡ್ತೀರಾ ಸರ್? ಆಹಾ, ವಾಟ್? 3 ಜನ ಒಂದೇ ರೆಸಾರ್ಟ್ ಬುಕ್ ಮಾಡಿದೀರಾ? ನನ್ ಫ್ರೆಂಡ್ ಕರೆಕ್ಟಾಗಿ ಗೆಸ್ ಮಾಡಿದ್ಲು. ಏನಂತ? 3 ಕೋತಿಗಳ ತರ ಆಡ್ತಾರೆ. ಒಂದೇ ರೆಸಾರ್ಟ್ ಬುಕ್ ಮಾಡಿದ್ರೆ ಏನ್ ಮಾಡ್ತೀಯಾ? ಅಲ್ಲಿ ನನಗೆ ಯಾರಾದ್ರೂ ಪರಿಚಯದವ್ರಿದ್ರೆ ನಿನ್ ರೆಪ್ಯುಟೇಷನ್ ಏನಾಗುತ್ತೆ ಅಂತ ಯೋಚನೆ ಮಾಡು ಅಂದ್ಲು. ಹಾಗೇನಾದ್ರೂ ಆದ್ರೆ ಅಲ್ಲಿ ನನ್ನ ಎಸ್ಟೇಟ್ ಇದೆ, ಅಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿದಾಳೆ. ಓ ಹಂಗೆ. ಹಾ ಹಂಗೆ. ಮತ್ತೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರಿ? ನೀವೇ ಎಲ್ರಿಗೂ ಹೇಳಿದ್ದೀರಾ? ಒಂದೇ ಜಾಗದಲ್ಲಿ ಕೆಲಸ ಮಾಡೋ ಹುಡುಗರ್ನ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದ್ದೆ ಅವಳು. ಅವಳು ಹೇಳಿದ್ಮೇಲೆನೆ ನಿಮ್ 3 ಜನನ ಸೆಲೆಕ್ಟ್ ಮಾಡಿದ್ ನಾನು. ಓ ಹಂಗ. ಬಾಬಾ ಮೆಸೇಜ್ ಮಾಡಿದಾನೆ. ಲೊಕೇಶನ್ ಚೇಂಜ್, ನೆಮ್ಮದಿ ಎಸ್ಟೇಟ್. ನಾನು ಅಲ್ಲಿಗೆ ಹೋದ್ರೆ ಗೈಸ್, ಲೊಕೇಶನ್ ಬಂತಾ? ಹೌದು, ಇಳ್ಕೊಳ್ಳೋಣ.
ಮೊಬೈಲ್ ಫೋನ್ಸ್ ಯಾಕೆ ಹೇಗೂ ನೋ ನೆಟ್ವರ್ಕ್ ನನ್ನ ಹತ್ರ ಸೇಫ್ ಆಗಿರತ್ತೆ. ಯುವರ್ ಕರೆಕ್ಟ್. ತಗೊಳ್ಳಿ. ಹ್ಮ್ ಹ್ಮ್ ಇದು ಕಾಡಿನ ಮಧ್ಯದಲ್ಲಿರೋ ಮನೆ. ಪ್ರಾಣಿಗಳು ಅವಾಗವಾಗ ಓಡಾಡ್ತಾ ಇರ್ತವೆ. ಯಾವ್ದೋ ಪ್ರಾಣಿ ಗೇಟ್ ಬಿದ್ದು ನರಳ್ತಿರ್ಬೇಕು ಅಷ್ಟೇ. ಇದೇ ನಿಮ್ ರೂಮು. ಓಕೆ ಥ್ಯಾಂಕ್ಸ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಸೇಮ್ ಟು ಯು. ಯಾಕೋ ಏನಾಯ್ತು? ದೆವ್ವನ ಎಲ್ಲಿ? ಎಲ್ಲೋ ನನ್ನ ಹತ್ರನೇ ಇದೆ. ಅಯ್ಯೋ. ಏಯ್ ಸರಿಯಾಗಿ ಕಣ್ಬಿಟ್ಟು ನೋಡೋ. ಓ ದೃಷ್ಟಿ ಗೊಂಬೆ. ಒದ್ರೆ ಒಳ್ಳೆ ಕನ್ಸನೆಲ್ಲ ಹಾಳು ಮಾಡ್ಬಿಟ್ಟ. ಇನ್ನೇನ್ ಹಾಕ್ತಾ ಇದ್ದೆ. ಏನ್ನ? ಗ್ಲಾಸ್ಗೆ ಟೀನ. ಎದ್ದ ತಕ್ಷಣ ಟೀ ಕುಡ್ದು ಬಂದ್ ತಿನ್ಲಿಲ್ಲ ಅಂದ್ರೆ ಇಡೀ ದಿನ ಬೋರ್ ಅನ್ಸುತ್ತೆ. ಟೀ ಬಂದ್ ರೆಡಿ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಟೀ ಬೇಕು ಅಂತ ಇವ್ರಿಗೆ ಹೇಗೆ ಗೊತ್ತು? ಅಯ್ಯೋ ಆಯ್ತು, ಇದ್ರಲ್ಲಿ ಏನೋ ಮೋಸ ಇದೆ. ನನಗಂತೂ ಫುಲ್ ಅನುಮಾನ ಬರ್ತಿದೆ. ಲೇ ಅನುಮಾನದ ಪ್ರಾಣಿ, ಟೀ ಬಂದ್ ರೆಡಿ ಇದೆ, ನಮ್ಗಿಷ್ಟವಾದ ವಿಷಯ ನಿಮ್ಗೆ ಹೇಗ್ ಗೊತ್ತು ಅಂತ ಆಮೇಲೆ ಅವ್ರನ್ನೇ ಕೇಳಿದ್ರಾಯ್ತು. ತಣ್ಣಗಾಗಕ್ ಮುಂಚೆ ಟೀ ಕುಡ್ದು ಬಂದ್ ತಿನ್ನೋಣ. ದೃಷ್ಟಿ ಬೊಮ್ಮೆನೆಲ್ಲರೂ ಮನೆ ಮುಂದೆ ಕಟ್ಟೋದ್ ನೋಡಿದೀನಿ. ಬೆಡ್ರೂಮ್ ಅಲ್ಲಿ ಕಟ್ತಾರ? ಇದೊಳ್ಳೆ ಗೋಳಾಯ್ತಪ್ಪ ನಮ್ಗೆ. ಮೇಡಮ್, ಈ ಮನೆ ನೋಡೋದಕ್ಕೆ ಭಯ ಆಗ್ತಾ ಇದೆ. ಲೋ ಎಲ್ಲಾ ಕಡೆನೂ ಡೌಟ್ ಪಡ್ತೀಯಲ್ಲೋ. ದೆವ್ವ ಕಾಣಿಸ್ತೇನೋ? ಸುಮ್ನಿರಪ್ಪ ನೀನೊಳ್ಳೆ. ಹಾವೆಸಿತಾರೆ. ಬಾರೋ ಬಂದೆ. ಎಲ್ಲಿ ಹತ್ತುತ್ತಾ ಇದೀವಿ? ಚೆನ್ನಾಗಿದೆ, ಎಲ್ಲಿ ಜಾಗ ತುಂಬಾ ಇಳಿತಾ ಚೆನ್ನಾಗಿದೆ. ಇದೀವೋ ಒಂದು ಗೊತ್ತಾಗ್ತಿಲ್ಲ. ಹಳ್ಳಿ ಮನೆ. ಮೇಡಮ್, 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 ಎಲ್ಲೋದ್ರಿ ಈ ಮೇಡಮ್? ಬೆಳ್ಬೆಳ್ಗೆನೆ ಕಾಣಿಸ್ತಾ ಇಲ್ಲ. ತುಳಸಿ ಪೂಜೆನೂ ಮಾಡ್ತಾರೆ. ಸ್ಯಾರಿಲಿ ಸೆಕ್ಸಿಯಾಗಿ ಕಾಣ್ತಾರೆ. ಗುಡ್ ಮಾರ್ನಿಂಗ್ ಗೈಸ್. ನೈಟ್ ಹೇಗಿತ್ತು? ಮಲ್ಗಿದ್ಮೇಲೆ ಮರ್ಡರ್ ಆದ್ರೂ ಕೂಡ ಗೊತ್ತಾಗಲ್ಲ. ಡೋಂಟ್ ವರಿ, ಅದು ಆಗುತ್ತೆ. ಏನಾಗುತ್ತೆ? ಮರ್ಡರ್ ನಿಮ್ಮನ್ ಸುಲಭವಾಗಿ ಹೆದರ್ಸ್ಬೋದಲ್ರಿ. ನಿಮ್ ಟೀ ಬನ್ನು ಟೇಬಲ್ ಮೇಲೆ ಇಟ್ಟಿದ್ದೆ. ಎದ್ದ ತಕ್ಷಣ ಟೀ ಬೇಕು ಅಂತ ನಿಮಗೆ ಹೇಗೆ ಗೊತ್ತು? ಹಕ್ಕಿಗಳನ್ನ ಹಿಡಿಯೋಕ್ ಮುಂಚೆ ಕಾಳು ಹಾಕ್ತಿವಿ. ಅಂದ್ರೆ ಅಂದ್ರೆ ನಿಮ್ಮನ್ ಸೆಲೆಕ್ಟ್ ಮಾಡೋ ಮೊದ್ಲು ನನ್ ಫ್ರೆಂಡು ಎಲ್ಲಾ ಡೀಟೇಲ್ಸ್ ಕೊಟ್ಲು. ವಿಜಯ್, ವಿನಯ್, ವಿಕ್ರಮ್ ಈ 3 ಹುಡುಗಲಿರೋ ಕಾಮನ್ ವಿಷಯ ಅಂದ್ರೆ ಈ 3 ಜನ ಬೆಳಗ್ಗೆ ತಕ್ಷಣ ಟೀ ಕುಡ್ದು ಬಂದ್ ತಿಂತಾರೆ ಅಂತ ಅವ್ರ ಮನೆ ಮುಂದೆ ಇರೋ ಟೀ ಅಂಗಡಿ ಹುಡುಗ ಹೇಳ್ದ. ಅಂದ್ರೆ ನಮ್ ಬಗ್ಗೆ ನಮ್ಗೆ ಗೊತ್ತಿಲ್ದಂಗೆ ಡಿಟೆಕ್ಟಿವ್ ಮಾಡ್ಸಿದೀರಾ? ಅಯ್ಯೋ ನಾನೆಲ್ಲಪ್ಪ, ಅವಳು ಸ್ವಲ್ಪ ಹಾಗೇನೆ, ಯಾವ್ದನ್ನು ಟೆಸ್ಟ್ ಮಾಡ್ದೆ ಒಪ್ಕೊಳ್ಳಲ್ಲ. ಓಕೆ ಅದ್ ಬಿಡಿ, ನೀವೆಲ್ರೂ ರೆಡಿ ಆಗಿ ತಿಂಡಿ ತಿನ್ನೋಣ. ನನ್ ಕೈ ರುಚಿನೂ ನೋಡಿ, ಆಮೇಲೆ ನಿಮ್ ಡ್ಯೂಟಿ ಶುರು ಮಾಡಿವ್ರಂತೆ. ಓಕೆ ಓಕೆ ಓಕೆ. ಗೈಸ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಗೊಂದು ಸತ್ಯ ಹೇಳ್ತೀನಿ. ಸತ್ಯನಾ? ಏನದು? ನನ್ಗೊಂದು ಕಾಯಿಲೆ ಇದೆ. ಕಾಯಿಲೆನಾ? ಹೆಲೋ, ನೀವ್ ತಿಳ್ಕೊಂಡಿರೋದಲ್ಲ. ಆಗಾಗ ನನಗ್ ನಾನೇ ಮಾತಾಡ್ಕೋತೀನಿ. ಅವಾಗ ಯಾರೋ ನನ್ ಜೊತೆ ಮಾತಾಡ್ತಾ ಇದ್ದಾರೆ, ನನ್ನ ಯಾರೋ ಹಿಂಬಾಲಿಸ್ತಾ ಇದ್ದಾರೆ, ಯಾರೋ ನನ್ನನ್ನ ಗುರಾಯಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡು ನನಗ್ ನಾನೇ ಮಾತಾಡ್ಕೋತೀನಿ. ಹಂಗಂತ ನನ್ ಮೆಂಟಲ್ ಅಂದ್ಕೋಬೇಡಿ. ಅಷ್ಟೇನಾ? ಓಕೆ ಬನ್ರಪ್ಪ, ನಾವು ಹೋಗಿ ರೆಡಿ ಆಗೋಣ. ನಡೀರಿ. ಶುರು ಮಾಡಿ. ಒಂದ್ ನಿಮಿಷ, ಆ? ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ತಿಂಡಿನ ನಾನ್ ತಿನ್ನಿಸ್ಲಾ? ನೋ ಪ್ರಾಬ್ಲಮ್. ಹ್ಮ್. ನೀವ್ ತಿನ್ನಲ್ವಾ? ನಮ್ಗಿಂತ ಮುಂಚೆ
ಕುರಿಗ್ ತಿನ್ನಿಸ್ಬೇಕು. ಅರ್ಥ ಆಗ್ಲಿಲ್ಲ. ಅಂದ್ರೆ ಕುರಿ ಕೊಬ್ಬದಷ್ಟು ಲಾಭ. ಅಂದ್ರೆ ಏ ಸುಮ್ನೆ ಜೋಕ್ ಮಾಡ್ದೆ, ನಂಗ್ ಹಸ್ವಿಲ್ಲ, ಓ ನಾನು ಆಮೇಲೆ ತಿಂತೀನಿ. ಆಯ್ತಾಯ್ತು. ಬನ್ನಿ ಮನೆ ತೋರಿಸ್ತೀನಿ. ಈ ರೂಮ್ನಿಂದ ಯಾರೋ ನರಳ್ತಿರೋ ಶಬ್ದ ಬರ್ತಾ ಇದೆ. ಅಲ್ಲಿ ಯಾರೂ ಇಲ್ಲ. ನನ್ನ ಫ್ರೆಂಡ್ಗೆ ನಾಯಿ ಅಂದ್ರೆ ತುಂಬಾ ಇಷ್ಟ. ಅವಳೊಂದ್ ನಾಯಿ ಸಾಕಿದ್ಲು. ಅದಕ್ಕೆ ಹುಚ್ಚಿಡ್ದು ಎಲ್ರೂ ಕಚ್ಚಕ್ ಶುರು ಮಾಡ್ತಂತೆ. ಆಚೆ ಹಾಕಕ್ ಮನ್ಸಾಗ್ದೆ ರೂಮಲ್ಲೇ ಕೂಡ ಹಾಕಿದೀನಿ. ಯಾವ್ದೇ ಕಾರಣಕ್ಕೂ ರೂಮ್ ಬಾಗ್ಲು ತೆಗಿಬಾರ್ದು ಅಂತ ಹೇಳಿದಾಳೆ. ಸರಿ ಹೋಗೋಣ ಬನ್ನಿ. ಇದು ತುಂಬಾ ಪರ್ಸನಲ್, ಆದ್ರೂ ಕೇಳ್ ತಿಳ್ಕೊಳ್ಳೋಣ ಅನಿಸ್ತದೆ. ಕೇಳಲಾ? ನೋ ಪ್ರಾಬ್ಲಮ್. ನಿಮ್ ಕೊನೆ ಆಸೆ ಏನು? ಐ ಮೀನ್ ಇಲ್ಲಿವರೆಗೂ ಈಡೇರದ ಆಸೆ ಯಾವ್ದಾದ್ರೂ ಇದೆಯಾ ಅಂತ. ಓ ಹಂಗ. ಎಸ್. ನಮ್ಮಪ್ಪ ಅಮ್ಮ ಸತ್ ಮೇಲೆ ಅವ್ರ ಆಸೆ ಅಂತೆ ಅವ್ರದೇ ಜಮೀನಲ್ಲಿ ಅವ್ರನ್ನ ಮಣ್ಣು ಮಾಡಬೇಕು. ಅದಕ್ಕೆ ಅಡ ಇಟ್ಟಿರೋ ಜಮೀನ ಸಾಲ್ಗಾರಿಂದ ಬಿಡಿಸ್ಬೇಕು ಅನ್ನೋದೇ ನನ್ನ ಆಸೆ. ಬೆಂಗಳೂರಿನಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿ ಮಾವನ್ ಮಗಳನ್ನ ಮದ್ವೆ ಆಗಿ ಸುಖವಾಗಿರ್ಬೇಕನ್ನೋದೇ ನನ್ನ ಈಡೇರದ ಆಸೆ. ವಿಕ್ರಮ್, ನಿಮಗ್ಯಾವ್ದು ಇಲ್ವಾ? ಸದ್ಯಕ್ಕೆ ನಿಮ್ಮನ್ನ ಅಡಿಯಿಂದ ಮುಡಿವರೆಗೂ ಎಂಟರ್ಟೈನ್ ಮಾಡಬೇಕು ಅನ್ನೋದೇ ಈಡೇರದ ನನ್ನ ಆಸೆ. ಯು ಆರ್ ಸೋ ನಾಟಿ. ಯು ಆರ್ ಸೋ ಬ್ಯೂಟಿ. ನಿಮ್ ಈಡೇರದ ಆಸೆ ಬಗ್ಗೆ ಹೇಳಿ ಮೇಡಮ್. ಯಾವ್ದಂತ ಹೇಳಿ? ಈಡೇರ್ಸಕ್ ಆಗುವಂಥದ್ದು ಹೇಳಿ. ನಾನ್ ಟ್ರೈ ಮಾಡ್ತೀನಿ. ಕೊಲ್ತೀರಾ? ಆಸೆಗಳನ್ನ ಒಂದೊಂದಾಗಿ ಕೊಲ್ತೀನಿ ಅಂತ ಹೇಳ್ದೆ. ಓಕೆ, ಲೆಟ್ ಸ್ಟಾರ್ಟ್ ಅ ಡ್ಯೂಟಿ. ಎಲ್ಲಿಂದ ಶುರು ಮಾಡ್ತೀರಾ? ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ. ಏನು ಬರ್ಡೇನಾ? ಯಾರ್ದು? ನಮ್ 4 ಜನರಲ್ಲಿ ಈಡೇರದ ಆಸೆ ಇದೆ. ಅವುಗಳು ಪೂರೈಸೋ ದಿನ ಇವತ್ ಬಂದಿದೆ. ಅದನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋ ಮುಖಾಂತರ ಆರಂಭ ಮಾಡೋಣವಾ? ಓಕೆ, ಐ ಆಮ್ ರೆಡಿ. ಹೇಗ್ ಶುರು ಮಾಡ್ತೀರಾ? ಎಲ್ಲಿಂದ ಆರಂಭ? ನಿಮ್ಗೆ ಸ್ನಾನ ಮಾಡಿಸೋದ್ರಿಂದ. ಸ್ನಾನನಾ? ಆಲ್ರೆಡಿ ಮಾಡಿದ್ನಲ್ಲ. ದಿನಕ್ಕೊಂದೇ ಸಲ ಸ್ನಾನ ಮಾಡ್ಬೇಕು ಅಂತ ಯಾವ ಕಾನೂನು ಇಲ್ಲ. ಓಕೆ, ನಿಮ್ಮ ಆಸೆಗೆ ನಾನೇ ಯಾಕೆ ತಣ್ಣೀರ್ ಹಾಕ್ಲಿ? ನಾನ್ ರೆಡಿಯಾಗಿ ಬರ್ಲಾ? ರೆಡಿಯಾಗೇ ಇದ್ದೀರಲ್ಲ. ಈ ಬಟ್ಟೆಲೆ ಸ್ನಾನ ಮಾಡಿದ್ರೆ ಚೆನ್ನಾಗಿರಲ್ಲ ಡಿಯರ್. ಬಟ್ಟೆ ಇಲ್ದೆ ಸ್ನಾನ ಮಾಡ್ಬೇಕು ಅನ್ಕೊಂಡಿದೀರಾ? ಹೆಲೋ, ಈಗ್ಲೇ ಅಲ್ಲಿವರೆಗೂ ಕನ್ಸ್ ಕಾಣ್ಬೇಡಿ. ಕನ್ಸ್ ಕಾಣೋದ್ರಲ್ಲಿ ತಪ್ಪೇನು ಇಲ್ವಲ್ಲ. ಹೌದಾ? ವೆಯ್ಟ್ ಮಾಡಿ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಬಾಯ್. ಬೇಗ ಬಾ. ಬನ್ನಿ ಸ್ನಾನಕ್ಕೆ ಹೋಗೋಣ. ಎಲ್ಲ ಮುಗಿದ್ಮೇಲೆ ತಾನೇ ತೊಳ್ಕೋಬೇಕು. ಆ ಆಸೆ ಹಾಗೆ ಇರ್ಲಿ. ಯಾಕೆ ನಿರಾಸೆ ಆಯ್ತಾ? ಡೋಂಟ್ ವರಿ, ನಿಮ್ಮನ್ನ ಮುಗ್ಸೋಕ್ ಮುಂಚೆ ಆ ಆಸೆನ ಖಂಡಿತ ಈಡೇರಿಸ್ತೀನಿ. ಮುಗ್ಸೋಕ್ ಮುಂಚೆನಾ? ಅಯ್ಯೋ, ಮಲಗ್ಸೋಕ್ ಅನ್ನಕ್ ಹೋದೆ. ಓ, ಆದ್ರೂ ತುಂಬಾ ಡೌಟ್ಫುಲ್ ಆಗಿ ಮಾತಾಡ್ತೀರಾ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅದ್ ಬಿಡಿ, ನನ್ನನ್ನ ಹೀಗೆ ನಿಲ್ಲಿಸ್ಕೊಂಡ್ ಮಾತಾಡ್ತಾ ಇರ್ತಿರೋ ಅಥವಾ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋ? ಓ ಸಾರಿ, ಬನ್ನಿ ಹೋಗೋಣ. ವಾಟ್ ನೆಕ್ಸ್ಟ್? ಒಂದ್ ನಿಮಿಷ.
ಇದೆ. ಎಲ್ಲಿ? ಏನು? ನಾವು 3 ಜನ ಸೇರಿ ಒಂದ್ ಶಾಡೋ ಪ್ಲೇ ಮಾಡ್ತಿದೀವಿ. ವಾವ್, ಶಾಡೋ ಪ್ಲೇನಾ? ಐ ಲವ್ ಇಟ್. ಗಂಡು ಹೆಣ್ಣು ಸೇರಿದ್ರೆ ಸೃಷ್ಟಿ. ನಂತರ ಹೆತ್ತವರಿಂದ ತಮ್ಮ ಸೃಷ್ಟಿಯ ಲಾಲನೆ, ನಂತರ ಮಗುವಿನ ವಿದ್ಯಾಭ್ಯಾಸ ಆರಂಭ, ನಂತರ ಉನ್ನತ ಶಿಕ್ಷಣ ಆರಂಭ, ನಂತರ ನೌಕರಿ, ನಂತರ ಪ್ರೇಮಾಂಕುರ, ನಂತರ ಪ್ರೀತಿಯ ಹಕ್ಕಿಗಳಾಗಿ ಹಾರಾಟ, ನಂತರ ನಿಶ್ಚಿತಾರ್ಥದ ಉಂಗುರ ಬದಲಾಯಿಸಿಕೊಳ್ಳುವ ಮೂಲಕ ಮದುವೆಯ ಸಂಭ್ರಮ. ನೋ, ಐ ಹೇಟ್ ದಿಸ್. Guys, I'm sorry guys. ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಮೂಡ್ನ ಹಾಳು ಮಾಡಿದ್ದಕ್ಕೆ. ನಾನೇ ತಿನ್ಬೇಕಾ? ತಿನ್ಸಲ್ವಾ? ನಾನಂತೂ ಫುಲ್ ಹ್ಯಾಪಿನಮ್ಮ. ಏನ್ ಕಾಣಿಸ್ತಾ ಇದ್ರು ಇವತ್ತವರು, ಏಂಜಲ್ ತರ ಬೊಂಬಾಟಮ್ಮ. ಮಧ್ಯ ಮಧ್ಯ ಚೋಕ್ ಕೊಡ್ತಾರ ಅನ್ನೋದ್ ಬಿಟ್ರೆ ಮಿಕ್ಕಿದ್ದೆಲ್ಲ ಸೂಪರ್ ಅಪ್ಪ. ಏನೇ ಆದ್ರೂ ನನ್ ಮಾಲನ್ ತರ ಕಾಣಲ್ಲ. ವಿನೋ, ಕುಡಿಯಕ್ ನೀರ್ ತರ್ತ್ಯಾ? ಈ ಮನೇಲಿ ನೀರ್ ತರಕ್ಕಲ್ಲ, ಉಚ್ಚೆ ಹುಯ್ಯಕ್ಕೂ ನಾನು ಈ ರೂಮಿಂದ ಆಚೆ ಹೋಗಲ್ಲ. ಹೋಗಿ ಹೋಗಿ ಇವನ್ಗೆ ಹೇಳ್ತೀಯಲ್ಲೋ, ನಾನ್ ತರ್ತೀನಿ ಕೊಡ. ಅಮ್ಮ, ನೀನ್ ಯಾಕೆ ಬರಕ್ ಹೋದೆ ಇಷ್ಟೊತ್ನಲ್ಲಿ? ನಾನು ಹಿಂಗೆ ಹೇಳಿಲ್ವಾ? ಎಷ್ಟು ಹೇಳಿದ್ರು ನೀನು ಅರ್ಥನೇ ಮಾಡ್ಕೊಳಲ್ಲ. ಅಮ್ಮನ ಏಯ್ ಬನ್ರೋ ಇಲ್ಲಿ. ಯಾಕೋ? ಮಾತಾಡ್ಬೇಡ, ಬಾ. ಬನ್ರೋ. ಅಮ್ಮ, ಆ 3 ಹುಡುಗರು ತುಂಬಾ ಒಳ್ಳೆಯವರು. ನೀನ್ ಪದೇ ಪದೇ ಈ ತರ ಬಂದು ನನಗೆ ತೊಂದರೆ ಕೊಡ್ಬೇಡ. ಅಲ್ಲ ಮಗಳೇ, ಮತ್ತೆ ಇವರಿಂದಾನು ಮೋಸ ಹೋಗ್ತೀಯ ಅನ್ನೋ ಭಯ ನನಗೆ. ಹಾಗೆಲ್ಲ ಏನೂ ಆಗಲ್ಲ ಅಮ್ಮ. ನಾನು ಅವ್ರನ್ನ ಚೆನ್ನಾಗಿ ತಿಳ್ಕೊಂಡ ಮೇಲೇನೆ ಇಲ್ಲಿ ಕರ್ಕೊಂಡು ಬಂದಿರೋದು. ಅಮ್ಮನ ನನಗೆ ಯಾರು ಇಲ್ಲ ಅಂದ್ರಲ್ಲೋ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿನ್ ಕೆಲಸ ಮುಗಿಸ್ಕೋ. ನನ್ ಕೆಲಸ ಮುಗಿಯೋವರೆಗೂ ಯಾವ ಹುಡುಗನು ಆಚೆ ಹೋಗಕ್ ನಾನ್ ಬಿಡಲ್ಲ. ನನ್ ಮಾತಿನ ಮೇಲೆ ನಂಬಿಕೆ ಇಡಿ. ಈಗ ಹೋಗಿ ಮಲ್ಕೊಳ್ಳಿ. ಆಯ್ತು ಮಗಳೇ, ಯಾರನ್ನು ಬಿಡ್ಬೇಡ. ಇಲ್ಲ, ಹೋಗಿ. ಯಾರನ್ನು ಬಿಡಲ್ಲ. ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಅದು ಕುಡಿಯಕ್ ನೀರಿರ್ಲಿಲ್ಲ, ತಗೊಂಡ್ ಹೋಗೋಣ ಅಂತ ಬಂದ್ವಿ. ಅದ್ ಸರಿ, ನೀವ್ ಯಾರ ಹತ್ರ ಮಾತಾಡ್ತಿದ್ರಿ? ಅಮ್ಮನ್ ಜೊತೆ. ಅಮ್ಮ ಅಪ್ಪ ಯಾರು ಇಲ್ಲ ಅಂದಿದ್ರಿ. ಹೌದು, ಆದ್ರೆ ಅವ್ರಿದ್ದಾರೆ ಅನ್ನೋ ಫೀಲಲ್ಲಿ ನಾನೇ ಅಮ್ಮನ ತರ ಮಾತಾಡ್ಕೊಂಡು ಸಮಾಧಾನ ಮಾಡ್ಕೋತಿರ್ತೀನಿ. ಯಾಕೆ ಹೆದ್ರಿದ್ರಾ? ನಾನು ಮುಂಚೆನೇ ಹೇಳಿದ್ನಲ್ವಾ? ಚೇಚೆ, ಆತರ ಏನಿಲ್ಲ, ಜಸ್ಟ್ ಒಂದು ಡೌಟ್ ಬಂತು ಅಷ್ಟೇ. ಓ, ಹೋಗಿ ಮಲ್ಕೊಳ್ಳಿ. ಆಮೇಲೆ ಪ್ರಾಣಿಗಳ ಸೌಂಡ್ಗೆ ವಿನಯ್ ಹೆದರ್ಕೋತಾನೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್, ಗುಡ್ ನೈಟ್. ಎಲ್ಲ ಹೆದರ್ಸೋರೆ. ವಿನಿ, ವಿನಿ, ವಿಜಿ ಎದಳ.
ಯಾಕೋ ವಿನಿ ಎಲ್ಲೂ ಕಾಣಿಸ್ತಿಲ್ಲ. ವಿನಿ ಕಾಣಿಸ್ತಾ ಇಲ್ವಾ? ಬಿಟ್ಬಿಡಿ, ನಾನು ಬಿಟ್ಬಿಡಿ, ನಾನೇನು ಮಾಡಿಲ್ಲ, ನಾನು ಬಿಟ್ಬಿಡಿ. ವಿನಿ ಯಾಕೋ ಏನಾಯ್ತು ವಿನಿ? ಇಲ್ಲಿ ಯಾಕೋ ಮಲ್ಗಿದ್ಯಾ? ಅದು ಮಧ್ಯರಾತ್ರಿ ಯೂರಿನಿಗೆ ಹೋಗೋಗಾಯ್ತು. ನಿಮ್ಮನ್ನು ಎಪ್ಸೋಕ್ ಟ್ರೈ ಮಾಡಿದೆ, ನೀವು ಹೇಳಲಿಲ್ಲ. ಕಿಟಕಿ ಹತ್ರ ಹೋಗೋ ಅಷ್ಟರಲ್ಲಿ ಹೊರಗಡೆ ಯಾರೋ ಬ್ಲ್ಯಾಕ್ ಕೋಟ್ ಹಾಕೊಂಡು ಹೋದಂಗಾಯ್ತು. ಡೋರ್ ಹತ್ರ ಬಂದ್ರೆ ಯಾರೋ ಲೇಡಿ ನನಗೆ ಬಿಟ್ಬಿಡಿ ಅಂತ ಕಿರ್ಚ್ದಂಗಾಯ್ತು. ಎಷ್ಟು ಟ್ರೈ ಮಾಡಿದ್ರು ಡೋರ್ ಓಪನ್ ಆಗಲಿಲ್ಲ. ಏನು ಡೋರ್ ಲಾಕ್ ಆಗಿದ್ಯಾ? ಓಪನ್ ಆಗ್ತಿಲ್ವಾ? ಡೋರ್ ಓಪನ್ ಆಗ್ತಿಲ್ಲ ಅಂದ್ಯಲ್ಲೋ? ಏನ್ ನಡೀತಾ ಇದೆ ಇಲ್ಲಿ? ಬ್ಲಡ್ಡು. ಇಲ್ಲೂ ಬ್ಲಡ್ ಇದೆ. ಮೇಡಮೇ ಕಾಣ್ತಾ ಇಲ್ಲ. ಮೇಡಮ್ ಬ್ಲಡ್ಡು, ಹೆಜ್ಜೆ ಗುರುತೆಲ್ಲ ಇದೆ. ರಾತ್ರಿ ಇಲ್ಲೇನೋ ನಡೆದಿದೆ. ನನಗೆ ತುಂಬಾ ಭಯ ಆಗ್ತಾ ಇದೆ. ಗಾಯ್ಸ್, ವಾಟ್ ಹ್ಯಾಪನ್ಡ್? ಮೇಡಮ್ ಎಲ್ಲಿ ಹೋಗಿದ್ರಿ? ಕಾರ್ ಎಲ್ಲಿ? ಕಾರ್ ನಿಲ್ಸಿರೋ ಜಾಗದಲ್ಲೂ ಬ್ಲಡ್ ಬಿದ್ದಿದೆ. ನಿಮ್ ರೂಮ್ನಲ್ಲೂ ಬ್ಲಡ್ ಬಿದ್ದಿದೆ. ಓ ಅದಾ? ಕಾರನ್ನ ಶೆಡ್ಗೆ ಹಾಕಕ್ ಹೋಗಿದೆ. ಮೊಳೆ ಕಾಲಿಗೆ ಚುಚ್ಕೊಳ್ತು. ಓ ಪಾಪ. ತುಂಬಾ ನೋವಾಗ್ತಿದೀಯಾ? ನೋಡ್ಕೊಳ್ಳೋದಲ್ವಾ? ಮೇಡಮ್, ಅದು ರಾತ್ರಿ. ಥ್ಯಾಂಕ್ಸ್. ಈ ಮನೆ ಸುತ್ತ ಕಾಡಿದೆ. ಪ್ರಾಣಿಗಳನ್ನ ಬೇಟೆ ಆಡ್ತಾ ಇರ್ತಾರೆ. ಹಾಗಾಗಿ ಯಾರೋ ಬಂದಿರ್ಬೋದು. ಬನ್ನಿ ಒಳಗ್ ಹೋಗೋಣ. ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಹೋಗ್ ಬನ್ನಿ. ಆವಾಗ್ಲೇ ಹಿಂಗಿರ್ಲಿಲ್ವಲ್ಲೋ. ಇಲ್ಲೇನೋ ನಡೀತಾ ಇದೆ. ಯಾವ್ದಿದ್ ಬ್ಯಾಗು? ನಾವು ಬರ್ಬೇಕಾದ್ರೆ ತರಲೇ ಇಲ್ವೇ? ಸ್ಟಾಪ್ ಇಟ್ ವಿಕಿ. ಬೇರೆ ವಸ್ತು ನಾವು ಮುಟ್ಟೋ ಮೊದಲು ಪರ್ಮಿಷನ್ ತಗೋಬೇಕು ಅಂತ ಗೊತ್ತಿಲ್ವಾ? ಸಾರಿ, ಬರುವಾಗ ನಾವ್ ಇದನ್ನ ತರ್ಲಿಲ್ಲ, ಅದಕ್ಕೆ ನೋಡೋಣ ಅಂತ. ಮೇಡಮ್, ಈ ಗಾಲ್ಫ್ ಸ್ಟಿಕ್ ಯಾಕೆ ಮೂರ್ ತುಂಡಾಗಿದೆ? ಈ ಬ್ಯಾಗ್ ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗಿರ್ಲಿ ಅಂತ ನಾನೇ ಮಾಡ್ಸಿದ್ದು. ಮೇಡಮ್, ಆ ಸ್ಟಿಕ್ ಅಲ್ಲಿ ಬ್ಲಡ್ ಅಂಟ್ಕೊಂಡಿದೆ. ಯಾರ್ದು? ಓ ಅದಾ? ಮೊನ್ನೆ ಗಾಲ್ಫ್ ಆಡುವಾಗ ಬ್ಯಾಲೆನ್ಸ್ ತಪ್ಪಿ ಸ್ಟಿಕ್ ಹೋಗಿ ನಾಯಿಗ್ ಬಡಿತು. ಅದ್ರ ಕಾಲಿಗೆ ಏಟಾಯ್ತು. ಅವಾಗ ಆಗಿರೋ ರಕ್ತ ಅಂತ ಕಾಣಿಸುತ್ತೆ. ಓ ಹಂಗ. ಸರ್ ನಮಸ್ತೆ ಸರ್. ಈ ಹುಡುಗರನ್ನ ನೋಡಿದಿರಾ? ಸರ್ ಇವರಿಬ್ರು ಯಾರು ಅಂತ ಗೊತ್ತಿಲ್ಲ, ಆದ್ರೆ ಈ 3 ಹುಡುಗರು ಕುಲ್ಫಿ ಪಬ್ ನಲ್ಲಿ ಕೆಲಸ ಮಾಡ್ತಾರೆ ಸರ್. ಕುಲ್ಫಿ ಪಬ್? ಗೈಸ್, ನಾನೊಂದ್ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ಬೇಕು ಅನ್ಕೊಂಡಿದೀನಿ. ನಿಮಗ್ ಗೊತ್ತಿರೋ ಯಾವ್ದಾದ್ರು ಕತೆ ಹೇಳ್ತೀರಾ? ಯಾವ ತರ ಇರ್ಬೇಕು? ಹಾರರ್, ಮರ್ಡರ್, ಲವ್? ಮಕ್ಕಳ ಸಿನಿಮಾ ಮಾಡಿ, ಅವಾರ್ಡ್ ಗ್ಯಾರಂಟಿ. ಕತೆ ಹೇಳ್ತೀನಂತ ನಿಮ್ಮ ಹತ್ರ ಯಾರು ಬಂದಿಲ್ವಾ ಮೇಡಮ್? ಬಂದಿದ್ರು, ಮಂಜುನಾಥ್ ಅಂತ, ಹಾಸನ್ದವ್ರು. ಒಂದ್ ಗೋಳಿನ ಕತೆ ಹೇಳಿದ್ರು. ನನಗ್ ಲೈಕ್ ಆಗ್ಲಿಲ್ಲ. ಅದೇನು ಅಂತ ಹೇಳ್ತೀರಾ ಮೇಡಮ್? ಒಂದ್ಸಲ ಕೇಳೋಣ. ಅಯ್ಯೋ, ಅದನ್ ಕೇಳಿದ್ರೆ ಮೂಡ್ ಆಫ್ ಆಗುತ್ತೆ. ಪರವಾಗಿಲ್ಲ ಹೇಳಿ. ಹೊಸದಾಗ್ ಕತೆ ಮಾಡೋದಕ್ಕಿಂತ ಇರೋ ಕತೆ ಅಂತಿದ್ರೆ ಚೆನ್ನಾಗಿರುತ್ತೆ. ಓಕೆ ಓಕೆ, ನೀವ್ ನನ್ನನ್ನ ಬಿಡಲ್ಲ ಅನ್ಸುತ್ತೆ. ಸರಿ, ಹೇಳ್ತೀನಿ ಕೇಳಿ. ಒಂದ್ ಹಳ್ಳಿ, ಅಲ್ಲೊಂದ್ ದೇವಸ್ಥಾನ. ಆ ದೇವಸ್ಥಾನದ ಅರ್ಚಕರು ನಾರಾಯಣ ಸ್ವಾಮಿಗಳು ಅಂತ. ಅವ್ರದೊಂದ್ ಸುಂದರವಾದ ಕುಟುಂಬ. ಹೆಂಡತಿ, ಮಗಳು, ಮಗ.
ಪುಟ್ಟದಾದ ಚಿಕ್ಕವಾದ ಸಂಸಾರ. ಊರ್ನಲ್ಲಿ ನಾರಾಯಣ ಸ್ವಾಮಿಯವರ ಮಾತು ಅಂದ್ರೆ ವೇದವಾಕ್ಯ. ಹೀಗಿರುವಾಗ ಮದ್ವೆ ವಯಸ್ಸಿಗೆ ಬಂದ ಮಗಳನ್ನ ನೋಡಿದ ನಾರಾಯಣ ಸ್ವಾಮಿಗಳು ತಮ್ಮ ಬಂಧು ಬಳಗಕ್ಕೆ ತಮ್ಮ ಮಗಳಿಗೊಂದು ಗಂಡನು ಹುಡುಕಲು ಹೇಳುತ್ತಾರೆ. ಅವರ ಹತ್ತಿರದ ಸಂಬಂಧಿಯೊಬ್ಬರು ಹುಡುಗನನ್ನ ಕರ್ಕೊಂಡ್ ಬರ್ತಾರೆ. ಹುಡುಗಿಯ ಅಂದ ಚಂದ ನೋಡಿದ ಹುಡುಗ ಮರು ಮಾತಿಲ್ಲದೆ ಸಿಂಪಲ್ ಆಗಿ ಮದ್ವೆ ಮಾಡ್ಕೊಡಿ ಅಂದ. ಎಂಗೇಜ್ಮೆಂಟ್ ದಿನ ಯಾರ್ದೋ ಮಾತ್ ಕೇಳಿ ಹುಡುಗಿನ ಅವ್ರ ತಂದೆ ತಾಯಿನ ಅವಮಾನ ಮಾಡ್ತಾನೆ. ಅವಮಾನ ಕಂಜಿ ಇಡೀ ಕುಟುಂಬ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ. ಇಷ್ಟೇ ಕತೆ. ಪಾಪ ಅವ್ರು ಸಾಯ್ಬಾರ್ದಿತ್ತು. ಮತ್ತೆ ನೀವ್ ಸಾಯ್ಬೇಕಿತ್ತಾ? ಅಂದ್ರೆ ಸಿನಿಮಾ ನೋಡೋರ್ ಸಾಯ್ಬೇಕಿತ್ತಾ ಅಂದೆ. ಇದೇ ಕತೆನ ಸಿನಿಮಾ ಮಾಡಿ ಮೇಡಮ್. ಯಾಕೋ? ನಾವು ಕನ್ನಡಿಗರು ಸಂಬಂಧಗಳಿಗೆ ಭಾವನೆಗಳಿಗೆ ತುಂಬಾ ಗೌರವ ಕೊಡ್ತೀವಿ. ಸ್ವಲ್ಪ ಬದಲಾವಣೆ ಮಾಡಿದ್ರೆ ಸೂಪರ್. ಓಕೆ ಓಕೆ, ಅದ್ ಬಿಡಿ. ವಾಟ್ ನೆಕ್ಸ್ಟ್? ನೀವೇ ಹೇಳಿ, ನೀವ್ ಹೇಗ್ ಹೇಳ್ತಿರೋ ಹಾಗೆ ನಾವು ಮಾಡ್ತೀವಿ. ನಾಯಿ ನಡೀತಾ ಇದೆ. ಮೇಡಮ್ ಏನಾಯ್ತು? ಏನಾಯ್ತು? ಏನೂ ಆಗಿಲ್ಲ. ನಾನೇನಾದ್ರೂ ಅನ್ನ? ನಾವಿಲ್ಲಿಗೆ ಬಂದು ತಪ್ಪು ಮಾಡ್ಬಿಟ್ವಿ ಅನ್ನಿಸ್ತಿದೆ. ಹಣಕ್ಕೆ ಆಸೆ ಪಟ್ಟು ಹೆಣ ಆಗ್ತೀವೇನೋ ಅನ್ಸಕ್ ಶುರುವಾಗಿದೆ ನನ್ಗೆ. ಹಂಗೆಲ್ಲ ಏನೂ ಇಲ್ಲ ಕಣೋ. ವಿನಿ ಮೊದಲೇ ಹೆದರಿದ್ದಾನೆ. ನೀನ್ ಮತ್ತೆ ಅವನ್ನ ಹೆದರಿಸ್ಬೇಡ. ಮತ್ತೆ ಆ ಹುಚ್ಚಿನ ಯಾವುದು ಅಂತ ನೋಡೋಣವಾ? ಈಗ್ಲೇ ಬೇಡ, ಇನ್ನೂ ಸ್ವಲ್ಪ ಹೊತ್ತು ಹೋಗ್ಲಿ. ಅದು ನಮಗ್ ಬೇಕಾ? ಬಿಟ್ಬಿಡಿ ಬಿಟ್ಬಿಡಿ, ನಾನಲ್ಲ. ಬನ್ರೋ ಹೋಗೋಣ. ಇಲ್ಲ, ತೆಗಿರಿ ಬಾಗಿಲು, ತೆಗಿರಿ ಬಾಗಿಲು, ತೆಗಿರಿ. ಮೆಂಟಲ್ನ ನಂಬ್ಕೊಂಬಂದು ಮರ್ಡರ್ ಆಗ್ಬಿಡ್ತೀವ? ಏ ಯಾಕೋ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತೀಯ? ನನಗೆ ನಮ್ಮಪ್ಪ ಅಮ್ಮ ಜ್ಞಾಪಕ ಆಗ್ತಿದ್ದಾರೆ. ಅಮ್ಮ, ಅಪ್ಪ. ಹಲೋ ಗಾಯ್ಸ್, ಬಾಗಲ್ ತೆಗಿರಿ. ಓ ನೀವಾ? ಗಾಯ್ಸ್, ಯಾಕೆ ಬೋಲ್ಟ್ ಹಾಕೊಂಡ್ ಮಲ್ಗಿದ್ರಿ? ಭಯನಾ? ಭಯನಾ? ಯಾಕೆ? ನಾನ್ ಬಂದು ಮರ್ಡರ್ ಮಾಡ್ತೀನಿ ಅಂತ? ಅದೆಲ್ಲ ಏನೂ ಇಲ್ಲ. ಓಕೆ, ರೆಡಿಯಾಗಿ ಬನ್ನಿ. ನಿಮ್ಮೆಲ್ರಿಗೂ ಒಂದ್ ಸಿನಿಮಾ ತೋರಿಸ್ತೀನಿ. ಸಿನಿಮಾನ? ನನ್ ಫೇವ್ರೆಟ್ ಸಿನಿಮಾ. ಸಿನಿಮಾ ನೋಡಕ್ ಬಂದಿದೀವಾ? ಬೋಟ್ ಹಾಕಿದ್ವಾ? ಇವನ್ ಮಾತ್ ಕೇಳ್ತಾ ಕೇಳ್ತಾ ನಾವು ಹೆದ್ರು ಬಿಟ್ವಿ ಅನ್ಸುತ್ತೆ. Third clap.
get you now. ಯಾಕ್ರಿ ಇಷ್ಟ ಆಗ್ಲಿಲ್ವಾ? ಓ ಹೌದಾ, ಸರಿ ಫ್ರೆಶ್ ಆಗಿ ಬನ್ನಿ, ನಾನು ಎಂಟರ್ಟೈನ್ ಮಾಡ್ತೀನಿ. ಅಬ್ಬಾ ಶುರುವಾಯ್ತು. ಸ್ಟಾಪ್ ಮಾಡಿ ಈ ನಿಮ್ ಐ ಲವ್ ಯು ಅನ್ನೋ ಅರ್ಚಾಟನ. ಬೇರೆ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಹೇಳಿ, ಅದನ್ನ ಕೇಳ್ತಾ ಇದ್ರೆ ಮೂಡ್ ಬರ್ಬೇಕು. ಹೇಳಿ ಮೇಡಮ್.
ಸೀರಿಯಸ್ ಆಗಿ ಏನಾದ್ರು ಹೇಳಿ ಅಂದ್ರೆ ಕೊಲ್ತೀನಿ ಅಂತ ಕಾಮಿಡಿ ಮಾಡ್ತೀರಲ್ಲ ಮೇಡಮ್. ಬನ್ನಿ ಬನ್ನಿ ಕಿಲ್ ಮಾಡಿ, ಬನ್ನಿ ಬನ್ನಿ ಬನ್ನಿ. ಮಜಾ ಮಾಡಕ್ ಬಂದು ಮರ್ಡರ್ ಮಾಡ್ತಾರಂತೆ ಮೇಡಮ್. ಈ ಕಾಮಿಡಿ ಎಲ್ಲ ಬೇಡ ಮೇಡಮ್. ಬರೀ ಹೆದರಿಸೆ ನಿನ್ನ ಸಾಯಿಸ್ಬೋದಲ್ವೋ? ಯಾವ ಚಾಕುನು ಬೇಡ, ಇದು ಟೊಮೆಟೊ ಸಾಸ್. ಸಾಸ್ ತೋರ್ಸಿ ಸಾಯಿಸ್ತೀಯಲ್ಲೇ. ಇದು ಎಂಟರ್ಟೈನ್ಮೆಂಟ್ ಅಂದ್ರೆ ಗೊತ್ತಾ? ಇದನ್ನ ಎಂಟರ್ಟೈನ್ಮೆಂಟ್ ಅಂತಾರ? ಇದು ಪನಿಷ್ಮೆಂಟು. ನೀರ್ ಬೇಕು, ನೀರ್ ಕೊಡಿ. ಹೋಗಿ ಹಾಕೊಂಡ್ಬಿಡ್ತಾನ. ಹೆದರ್ಸಿ ಹೆದರ್ಸಿ ಸಾಯಿಸ್ಬಿಡ್ತಾಳೆ. ತಗೋ. ಏ, ನಿಧಾನ. ಒಬ್ರನ್ನ ಹೆದರಿಸಿಯೂ ಎಂಟರ್ಟೈನ್ ಮಾಡ್ಬೋದು ಗೊತ್ತಾ? ಹೌದಾ? ಓಕೆ, ರಿಲ್ಯಾಕ್ಸ್ ಮಾಡಿ. ರೀಸರ್ಚ್ ಮಾಡ್ಕೊಂಡ್ಮೇಲೆ ರಿಲ್ಯಾಕ್ಸ್ ಮಾಡೋದಾ? ಸರ್, ಈ ಹುಡುಗರು ನಿಮ್ಗೆ ಗೊತ್ತಾ? ಇವರಿಬ್ಬರು ಗೊತ್ತಿಲ್ಲ, ಆದ್ರೆ ಈ 3 ಜನ ನಮ್ಮ ಪಂಪಲ್ಲಿ ಕೆಲಸ ಮಾಡ್ತಾರೆ. ಸ್ವಲ್ಪ ಕರಿತೀರಾ? ಅವ್ರಿಲ್ಲ ಸರ್, 3 ದಿನ ರಜಾ ಮಾಡಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ನಮ್ಗೆ ಗೊತ್ತಿಲ್ಲ ಸರ್. ಸರ್ ಏನೋ ಅವ್ರು ಯಾವುದೋ ರೆಸಾರ್ಟ್ ಬುಕ್ ಮಾಡ್ತಿದ್ರು ಸರ್. ಯಾವುದು? ಸೈಲೆನ್ಸ್ ರೆಸಾರ್ಟ್. ಸೈಲೆನ್ಸ್ ರೆಸಾರ್ಟ್. ಇಲ್ಲಿಗೆ ಬಂದಾಗ್ಲೇ ಹೇಳ್ದೆ ನನ್ಗೆ ಯಾಕೋ ಅನುಮಾನ ಬರ್ತಿದೆ ಅಂತ. ನೀವು ನನ್ನ ಮಾತೇ ಕೇಳಲಿಲ್ಲ. ಅವಳು ಮೆಂಟ್ಲು ಅಂತ ಗೊತ್ತಿದ್ದು ಬಂದ್ವಿ ಅಂದ್ರೆ ನಮ್ಮಂತ ಮುಟ್ಟಾಳ್ರೆ ಯಾರು ಇಲ್ಲ ಅನ್ಸುತ್ತೆ. ನಂಗೆ ಯಾಕೋ ನಾವಿಲ್ಲೇ ಇದ್ರೆ ಏನಾದ್ರೂ ಅಪಾಯ ಆಗುತ್ತೆ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡೋಣವಾ? ಏನು? ಇಲ್ಲಿಂದ ಹೊರಟ್ಬಿಡೋಣವಾ? ಮೊದ್ಲ ಕೆಲಸ ಮಾಡೋಣ. ಬನ್ನಿ ಮೇಡಮ್ ಕೇಳೋಣ. ಹಾ, ಹೇಳ್ಬೇಕಾ? ಕಳ್ಸಲ್ಲ ಅಂದ್ರೆ? ಖಂಡಿತ ಕಳ್ಸಲ್ಲ. ಐ ಆಮ್ ಸಾರಿ ಗೈಸ್, ನನ್ನಿಂದ ನಿಮ್ಗೆ ನೋವಾಗಿದ್ರೆ ಕ್ಷಮಿಸಿ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಮೇಡಮ್. ಯಾಕೋ ಈ ಎಂಟರ್ಟೈನ್ಮೆಂಟ್ ನ ಕಂಟಿನ್ಯೂ ಮಾಡೋದು ಬೇಡ ಅನಿಸ್ತೀನಿ. ಸಾರಿ, ಕೇಳದ್ನಲ್ಲ. ನಾನ್ ಯಾರನ್ನೂ ಇಟ್ಕೊಳ್ಳಲ್ಲ, ಎಲ್ರೂ ಒಟ್ಟಿಗೆ ಕಳಿಸ್ಕೊಡ್ತೀನಿ. ಓಕೆನಾ? ಪ್ಲೀಸ್. ಸರಿ. ಓಕೆ, ಈಗ ರಿಲ್ಯಾಕ್ಸ್ ಆಗೋಕೆ ಕುಂಟೆಬಿಲ್ಲೆ ಆಡೋಣ. ಹಾ, ಕುಂಟೆಬಿಲ್ಲೆ ಅಂದ್ರೆ ನನಗ್ ತುಂಬಾ ಇಷ್ಟ. ಪ್ಲೀಸ್ ಓಕೆ. ಸ್ವಲ್ಪ ಜೋಶಿಂದ ಹೇಳಿ ಗಾಯ್ಸ್. ಓಕೆ. ಏನ್ ಚೆನ್ನಾಗಿ ಆಡ್ತಾವಳೆ. ನಾಯಿಗೆ ತುಂಬಾ ನೋವಾಗಿರ್ಬೇಕು. ಪಾಪ ಸಾಯುತ್ತೆ ಅನ್ಸುತ್ತೆ. ಆಚೆ ಬಿಡೋಣವಾ? ಹುಚ್ಚ ನಾಯಿನ ಆಚೆ ಬಿಡ್ತೀರಾ? ನನಗ್ ನಾಯಿ ಅಂದ್ರೆ ಮೊದ್ಲೇ ಭಯ, ಅದ್ರಲ್ಲೂ ಇದು ಹುಚ್ಚು ನಾಯಿ ಅಂತೀರಾ? ರಿಸ್ಕ್ ಬೇಕಾ? ಓಕೆ, ಬೇಡ ಬಿಡಿ, ನಂಗ್ ಹೊಟ್ಟೆ ತುಂಬಾ ಹಸುತ್ತದೆ. ಆಟ ಆಡೋಣ ಅಂದ್ರೆ ಊಟ ಮಾಡೋಣ ಅಂತಾಳೆ. ಇವಳಿಗೆ ಮಾತ್ರ ಹೊಟ್ಟೆ ಹಸ್ವಾ, ನಮ್ಗಿಲ್ವಾ? ಮೇಡಮ್, ನಮಗ್ ಬಡ್ಸಲ್ವಾ ಊಟನ? ನೀವೇನ್ ಚಿಕ್ಕ ಮಕ್ಳ ಊಟ ಬಡ್ಸೋಕೆ? ಇಷ್ಟಕ್ಕೂ ಊಟ ಇರೋದ್ ನನ್ಗೊಬ್ಳಿಗ್ ಮಾತ್ರ. ಕುಂಟೆಬಿಲ್ಲೆ ಆಡೋಣ್ವಾ? ಯಾರ್ರೀ ನಿಮ್ದು ಎಸ್ಟೇಟ್? ನಾನೇ. ಇಳಿರಿ. ಥ್ಯಾಂಕ್ಸ್. ಓಕೆನಾ? ಓಕೆ. ಯಾಕೆ ಇಂಟ್ರೆಸ್ಟ್ ಇಲ್ವಾ? ಖಂಡಿತ ಇಲ್ಲ. ಒಂದೇ ಆಟನ ಎಷ್ಟೆಲ್ಲ ಆಡೋದು? ಬೇರೆ ಆಟ ನಂಗೆ ಯಾವ್ದು ಗೊತ್ತಿಲ್ಲ. ಹಾಗಾದ್ರೆ ನಮ್ಮನ್ ಬಿಟ್ಬಿಡಿ, ನಾವು ಹೋಗ್ತೀವಿ. ಅಮ್ಮ, ಇವರಿಗೆ ಕುಂಟೆಬಿಲ್ಲೆ ಬೇಜಾರಾಗಿದೆಯಂತೆ. ಅಮ್ಮ ಎಲ್ಲಿದ್ದಾಳು? ಅದಾಡ್ಲಾ? ನಿಂಗೇನು ಬೇಜಾರಿಲ್ಲ ತಾನೇ? ಮಗಳು ತಪ್ಪು ಮಾಡ್ತಿದ್ದಾಳೆ ಅಂತ ಅನ್ಕೊಳ್ಳಲ್ಲ ತಾನೇ? ಓಕೆ ಓಕೆ, ಆಯ್ತಾಯ್ತು. ಸರಿ, ನನ್ನ ಬಯಕೆಗಳನ್ನೆಲ್ಲ ಈಡೇರಿಸ್ಕೊಳ್ತೀನಿ. ಶುರು ಮಾಡೋಣವಾ? ಸುಖದ ತುತ್ತ ತುದಿಗೇರಿ
ಅಲ್ಲಿಂದ ನಿಧಾನವಾಗಿ ಜಾರೋಣ. ಈಗ ಮೈನ್ ಮ್ಯಾಟ್ರಿಗೆ ಬಂದ್ಲು. ಆರ್ ಯು ರೆಡಿ? ಎಸ್ ವಿ ಆರ್ ರೆಡಿ. ಆದ್ರೆ ಒನ್ ಕಂಡೀಷನ್. ಜಾರಕ್ಕೆ ಕಂಡೀಷನ್ ಯಾಕೆ? ಹಾಗಾದ್ರೆ ಫಸ್ಟ್ ಯಾರು ಬರ್ತೀರಾ ನನ್ ಜೊತೆ? ಇನ್ಯಾರು? ನಾನೇ. ಅದೆಂಗಾಗತ್ತೆ? ಲಿಸ್ಟ್ ಅಲ್ಲಿ ನಾವು ಇದೀವಿ. ಉಚ್ಚಕ್ಕೂ ಒಬ್ಬನೇ ಹೋಗಲ್ಲ. ಅದಕ್ಕೆ ಹೇಳಿದ್ದು ಕಂಡೀಷನ್ ಅಂತ. ಸರಿ, ಅದೇನು ಅಂತ ಹೇಳಿ. ನಿಮ್ಮ ಬಟ್ಟೆಗಳನ್ನೆಲ್ಲ ಬಿಚ್ಚಿ ನೀವ್ ಅಲುಗಾಡೋದ ರೀತಿ ಕಟ್ ಹಾಕ್ತೀನಿ. ಯಾಕೆ ಕಟ್ಬೇಕು? ನಂಗೋಕೆ, ನೀವು ಮುಂದುವರಿಸಿ. ವಿಜಯ್, ಯಾಕೆ ನೀವೇನೋ ಹೇಳ್ತಿಲ್ಲ? ಪ್ಲೀಸ್ ಈ ಆಟದಿಂದ ನನ್ನನ್ನು ಬಿಟ್ಬಿಡಿ. ಮುಂದೆ ಹೇಳಿ. ಕಟ್ ಹಾಕಿದ್ಮೇಲೆ ನಿಮ್ ದೇಹನ ಮುಟ್ತಾ ಹೋಗ್ತೀನಿ. ಯಾರ್ ಕೊನೆವರೆಗೂ ಗಂಡ್ಸಾಗಿರ್ತಿರೋ ಅವರು ಫಸ್ಟ್. ಓಕೆನಾ? ನಂಗೋಕೆ. ಓಕೆ. ಕುಂಟೆ ಬಿಲ್ಲೆ ಆಡೋಣ್ವಾ? ಕುಂಟೆ ಬಿಲ್ಲೆ ಇದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ವೇನ್ರಿ ನಿಮ್ಗೆ? ಗೊತ್ತು. ಯಾವ್ದು? ಸಾಯಿಸೋ ಆಟ. ಸಾವು ಅಂದ್ರೆ ನಿಮಗ್ ಭಯ ಇಲ್ವಾ? ಮೇಡಮ್, ಸಾವು ಯಾರಿಗೂ ಹೇಳ್ದೆ ಕೇಳ್ದೆ ಬರೋದು. ಸಾಯಿಸ್ತಾರೆ. ನಿಮಗ್ ಸಾಯಿಸೋದು ಅಂದ್ರೆ ಅಷ್ಟೊಂದು ಇಷ್ಟನೇನ್ರಿ? ಇವ್ರಿಗೆ ಸಾವು ಅಂದ್ರೆ ಭಯ ಇಲ್ವಂತೆ. ರೀ, ಯಾರೇನ್ ಸಾಯಿಸ್ತೀರಾ? ನನ್ನನ್ ಸಾಯಿಸ್ತೀರಾ? ಬನ್ನಿ, ಸಾಯಿಸ್ ಬನ್ನಿ. ಅಮ್ಮ ಚುಚ್ಲಾ? ಅಮ್ಮ ಇವ್ರು ನಗ್ತಿದ್ದಾರೆ. ಅಮ್ಮನ್ ಪರ್ಮಿಷನ್ ಇಲ್ದೆ ಚುಚ್ಚಲ್ವಾ? ಅಮ್ಮ ಚುಚ್ಬಿಟ್ಟೆ. ಚುಚ್ಚಿ ಸಾಯಿಸ್ತೀನಿ. ಇಲ್ಲಿವರೆಗೂ ಆಡಿದ್ದು ಆಟ, ಇನ್ನು ಮುಂದೆ ಆಡೋದು ದೊಂಬರಾಟ. ಸದ್ದು ಮಾಡಬಾರ್ದಂತ ಹೇಳಿದ್ದಲ್ವಾ ನಿಂಗೆ ನಾಯಿ? ನಾಟ್ ರೀಚಬಲ್ ಬರ್ತಿದ್ಯಲ್ಲ. ಅಂಕಲ್, ನಿಮ್ದೇ ಎಸ್ಟೇಟಿಗೆ ಹೇಗೆ ಹೋಗ್ಬೇಕು? ರಸ್ತೆ ಮ್ಯಾಗಿಂದ ಹೋದ್ರೆ 10 ಕಿಲೋಮೀಟರ್ ಆಯ್ತದೆ. ಹಿಂಗಾಸು ಹೋದ್ರೆ 3 ಕಿಲೋಮೀಟರ್ ಆಯ್ತದೆ. ಓಕೆ ಅಂಕಲ್, ತುಂಬಾ ಥ್ಯಾಂಕ್ಸ್. ಸಾಯಿಸ್ತೀನಿ, ನಿಮ್ ಎಲ್ರನ್ನು ಸಾಯಿಸ್ತೀನಿ. ಸಾಯಿಸ್ತೀರಾ? ಯಾರ್ರಿ ನೀವು? ನಮ್ಮನ್ನ ಯಾಕ್ರಿ ಸಾಯಿಸ್ತೀರಾ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಾಗಕ್ಕೆ ನೀವೇನ್ ನಮ್ಮ ಮಾವನ್ ಮಗಳ? ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಇಲ್ಲ. ಅಮ್ಮ, ಇವರಿಗೆ ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಂತೆ. ಆ ನಾಯಿನ ಕರ್ಕೊಂಡ್ ಬಂದ್ ತೋರಿಸ್ಲಾ? ಆಯ್ತಾಯ್ತು, ತೋರಿಸ್ತೀನಿ. 2 ಡೇಸ್ ಮುಂಚೆ 3 ಹುಡುಗರು ರೂಮ್ ಬುಕ್ ಮಾಡಿದ್ರಲ್ಲ, ಬಂದಿದಾರಾ? ರೂಮ್ ಬುಕ್ ಮಾಡಿರೋದಂತೂ ನಿಜ.
ಆದರೆ ಇದುವರೆಗೂ ಯಾರೂ ಬಂದಿಲ್ಲ. ಅವ್ರು ಕೊಟ್ಟಿರೋ ನಂಬರ್ಗೆ ನಾವು ಕಾಲ್ ಮಾಡ್ತಾ ಇದ್ವಿ, ಆದರೆ ಅವ್ರ ನಂಬರ್ ನಾಟ್ ಇನ್ ಯೂಸ್ ಅಂತ ಬರ್ತಾ ಇದೆ. ಈ ನಾಯಿ ಯಾರಂತ ಗೊತ್ತೇನ್ರೋ ನಿಮಗೆ? ರಾಜು, ರೂಮ್ನಲ್ಲಿರೋದು ಹುಚ್ಚಿನ ನಾಯಿ ಅಂದ್ರಿ? ಈ ಹುಚ್ಚು ನಾಯಿನೇ ನನ್ ಜೀವನನ ಕಚ್ಚಿ ಕಚ್ಚಿ ಕೊಂದಿದ್ದು. ಇವ್ನ್ ಯಾರು ಅಂತ ಗೊತ್ತಿದ್ಮೇಲೆ ನಾನ್ ಯಾರು ಅಂತ ಗೊತ್ತಿರ್ಲೇಬೇಕು. ನಾನ್ ಏನ್ರೋ ಅನ್ಯಾಯ ಮಾಡಿದ್ದೆ ನಿಮ್ಗೆ? ನನ್ ಜೀವನದಲ್ಲಿ ಯಾಕ್ರೋ ಆಟ ಆಡಿದ್ರಿ? ನನ್ ಫ್ಯಾಮಿಲಿನ ಯಾಕ್ರೋ ಸಾಯಿಸಿದ್ರಿ? ಏನ್ರಿ ಹೇಳ್ತಿದ್ದೀರಾ? ಪಬ್ನಲ್ಲೇ ನಿಮ್ಮನ್ನ ನೋಡಿದ್ ನಾವು. ಗೊತ್ತಿಲ್ಲದೆ ಇರೋರ್ ಫ್ಯಾಮಿಲಿ ನಾವ್ಯಾಕೆ ಸಾಯಿಸ್ತೀವಿ? ನಾನು ಆಟ ಆರಂಭಿಸೋಕ್ ಮುಂಚೆ ನಿಮ್ಗೊಂದ್ ಕತೆ ಹೇಳಿದ್ದೆ ಅಲ್ವಾ? ಯಾವ ಕತೆ? ಒಂದೂರು, ಆ ಊರಿನ ದೇವಸ್ಥಾನದ ಅರ್ಚಕರು, ಅವ್ರಿಗೊಬ್ಳು ಮಗಳು, ಒಬ್ಬ ಮಗ, ಸುಂದರವಾದ ಕುಟುಂಬ. ಆ ಕತೆ ಕೇಳಿದ್ಮೇಲೆ ಅವ್ರು ಸಾಯ್ಬಾರ್ದಿತ್ತು ಅಂತ ಅನುಕಂಪದಿಂದ ಹೇಳಿದ್ರಿ ಅಲ್ವಾ? ಅದು ಸಿನಿಮಾ ಕಥೆ ಅಂದ್ರಲ್ರಿ. ಸಿನಿಮಾ ಕತೆ ಆಗೋದು ನಿಮ್ಮನ್ನ ಸಾಯಿಸೋ ಈ ಆಟ. ಅದು ನನ್ ಕತೆ. ನನ್ನ ಸುಂದರವಾದ ಜೀವನ ನರಕವಾದ ಕತೆ. ನನ್ನ ಹೆತ್ತವರು ಜೊತೆಯಲ್ಲಿ ಹುಟ್ಟಿದವ್ರನ್ನ ಈಶ್ವರ ಮಹಾತಂದೆ ಸ್ವಾಮಿಗಳೇ ನಮಸ್ಕಾರ. ಸ್ವಾಮಿಗಳೇ ನಮಸ್ಕಾರ. ಏನ್ ಸ್ವಾಮಿಗಳು ಇವತ್ತು ಇಷ್ಟು ಬೇಗ ಭಗವಂತನ ಬೀಗ ಹಾಕಿ ಕೂಡಾಕ್ತಾ ಇದ್ದೀರಾ? ಅದು ಇವತ್ತು ಮನೆಗೆ ನಮ್ಮ ಮಗಳು ನೋಡಕ್ಕೆ ಒಬ್ಬ ವರ ಬರ್ತಾ ಇದ್ದಾನೆ. ಅದಕ್ಕೆ ಭಗವಂತನ ಹತ್ರ ಎಲ್ಲ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ಸ್ವಲ್ಪ ಅರ್ಜೆಂಟಲ್ಲಿ ಹೊರಟಿದ್ದೀನಿ ಅಷ್ಟೇ. ನಿಮ್ಮಂತವ್ರಿಗೆ ಒಳ್ಳೇದಾಗ್ಲಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಒಳ್ಳೇದು ಅನ್ನೋದೇ ಇಲ್ಲ. ದೊಡ್ಡ ಮಾತು. ಆದಷ್ಟು ಬೇಗ ಮಗಳ ಮದುವೆ ಮಾಡಿ ನಮ್ಗೆ ಊಟ ಹಾಕ್ಸಿ ಸ್ವಾಮಿಗಳೇ. ಅಗತ್ಯವಾಗಿ ನಾನೇನ್ ಬರ್ಲಾ? ಕಲಾವತಿ, ಕಲಾವತಿ, ಬಂದೆ. ಇನ್ನೇನ್ ಗಂಡಿನ ಮನೆಯವ್ರು ಬಂದ್ಬಿಡ್ತಾರೆ. ಓಹ್, ಎಲ್ಲ ಸಿದ್ಧವಾಗಿದ್ಯಾ? ಸೌಮ್ಯ ತಯಾರಾಗಿದ್ದಾಳ? ಹೂರಿ, ಎಲ್ಲ ರೆಡಿ ಆಗಿದೆ. ಸೌಮ್ಯನು ರೆಡಿ ಆಗ್ತಿದ್ದಾಳೆ. ಹಬ್ಬ, ನಿಮ್ ಮಾತ್ರ ನೋಡಿದ್ರೆ ಮಗಳ ಮದ್ವೆನ ನೀವು ನಾಳೆನೆ ಮುಗಿಸೋ ಹಾಗೆ ಕಾಣುತ್ತೆ. ನಿಜ ಕಲಾವತಿ. ಹೆಣ್ಣು ಹೂವಿದ್ದ ಹಾಗೆ, ಅದು ಅರಳುವಾಗ್ಲೇ ಭಗವಂತನಿಗೆ ಸಮರ್ಪಿಸ್ಬಿಡ್ಬೇಕು. ಹಾಗೋ ನೋಡು, ಬಂದೇ ಬಿಟ್ರು. ಹೋಗು ಹೋಗು, ಸೌಮ್ಯನ್ ತಯಾರು ಮಾಡು. ಸರಿ ಸರಿ, ನೀವು ನಿಧಾನ ರೀ. ಆಯ್ತಾಯ್ತು. ನಮಸ್ಕಾರ ನಮಸ್ಕಾರ. ಬರ್ಬೇಕು ಬರ್ಬೇಕು. ಸ್ವಾಮಿಗಳೇ, ಇವ್ರೆ ವರ ಮನೋಜ್. ಓ, ನಮಸ್ಕಾರಪ್ಪ. ದೀರ್ಘಾಯುಷ್ಮಾನ್ ಭವ. ಒಳ್ಳೇದಾಗ್ಲಿ. ಕಾಲ್ ತೊಳ್ಕೊಂಡ್ ಬನ್ನಿ. ಕಲಾವತಿ, ನಮ್ಮ ನಮಸ್ಕಾರಮ್ಮ. ಸೌಮ್ಯನ್ ಕರ್ಕೊಂಡ್ ಬಾ. ಕರ್ಕೊಂಬರ್ತೀನಿ. ನನ್ನ ಮಗಳು ಸೌಮ್ಯ, ಮದುವೆ ಹುಡುಗಿ. ನಮಸ್ತೆ ಅಣ್ಣ. ಅತಿಗೆ ಸೂಪರ್. ಕಲಾವತಿ, ಪೂಜಾ, ಒಳಗಡೆ ಕರ್ಕೊಂಡು ಸರಿ ನಮ್ಮ ಅಮ್ಮ. ಜೋಡಿ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ನಮ್ಮ ಹುಡುಗನಿಗೆ ನಿಮ್ ಹುಡುಗಿ ಹಿಡ್ಸಾಳೆ. ಅದೇ ರೀತಿ ನಿಮ್ ಹುಡುಗಿಗೆ ನಮ್ ಹುಡುಗ ಒಪ್ಪಿಗೆ ಆದ್ರೆ ನೀವು ಪೂಜೆ ಮಾಡೋ ದೇವಸ್ಥಾನದಲ್ಲೇ ಮದ್ವೆ ಮಾಡ್ಕೊಟ್ರೆ ಅಷ್ಟೇ ಸಾಕು. ಚೆನ್ನಾಗಿದಾನಲ್ವಾ? ನೀನೇನಾದ್ರೂ ಮದ್ವೆ ಮಾಡ್ಕೊಳ್ಳೋದು ಲೇಟ್ ಮಾಡಿದ್ರೆ ನಾನೇ ಹಾರಿಸ್ಕೊಂಡು ಹೋಗ್ತೀನಿ ಅಷ್ಟೇ. ಸುಮ್ಮನಿರೆ ಸಾಕು. ಹೌದಾ ರೀ? ಸೌಮ್ಯಂಗ್ ಒಪ್ಪಿಗೆ ಅಂತೆ. ಹೌದೇ ರಾಯ್ರೆ? ನಮ್ಮ ಮಗಳಿಗೂ ಒಪ್ಪಿಗೆ ಆಗಿದೆ. ಮುಂದೊಂದು ಮಾತಾಡ್ಬೋದಾ? ಬಹಳ ಸಂತೋಷ ರಾಯ್ರೆ. ಆದ್ರೆ ಇರೋ ವಿಷಯ ಹೇಳ್ಬಿಡ್ತೀನಿ. ಈಶ್ವರನ್ ಕೃಪೆ
ನಾನೊಬ್ಬ ಅರ್ಚಕ ವೃತ್ತಿ ಮಾಡಿಕೊಂಡು ಬದುಕು ನಡೆಸ್ತಾ ಇರೋನು. ನನಗೆ ಬರೋ ಅಲ್ಪ ಆದಾಯದಲ್ಲಿ ಮಗಳನ್ನ ಓದಿಸಿ ವಿದ್ಯಾವಂತಳನ್ನಾಗಿ ಮಾಡಿದ್ದೀನಿ. ನನಗೊಬ್ಬ ಮಗನೂ ಇದ್ದಾನೆ. ವರದಕ್ಷಿಣೆ ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡಿಕೊಡೋಷ್ಟು ಸ್ಥಿತಿವಂತ ನಾನಲ್ಲ ಸ್ವಾಮಿ. ಸ್ವಾಮಿಗಳೇ, ನಾನು ಎಲ್ಲ ವಿಷಯನೂ ಹೇಳಿದ್ದೀನಿ. ತುಂಬಾ ಉಪಕಾರ ಆಯ್ತು. ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ನಮ್ ಬಂಧು ಬಳಗ ಎಲ್ಲ ಹುಡುಗಿನ ತೋರಿಸ್ತಿಲ್ಲ ಅನ್ಕೋತಾರೆ. ಅದಕ್ಕೆ ನಿಶ್ಚಿತಾರ್ಥ ಇಟ್ಕೊಳ್ಳೋಣ, ಖರ್ಚೆಲ್ಲ ನಂತೆ. ಆಗ್ಲಿ ಸ್ವಾಮಿ. ಮತ್ತಿನ್ನಾಕ್ ತಡ, ವಾಲ್ಗ ಊದಿಸ್ಬಿಡಿ. ಬಹಳ ಸಂತೋಷ ಆಯ್ತು. ಹೊರಡೋಣ. ಸ್ವಾಮಿಗಳೇ, ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು. ಅಯ್ಯಯ್ಯೋ, ಅಂಥದ್ದೇನೂ ಇಲ್ಲ, ಹೇಳಿ. ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿ ಫೋಟೋ ಬೇಕಂತೆ, ಇದ್ರೆ ಕೊಡಿ. ಮೇಘನಾ, ಅಪ್ಪಾಜಿ, ಸೌಮ್ಯನ್ ಫೋಟೋ ತಗೊಂಡ್ ಬಾಪ. ತಂದೆ. ಬರ್ತೀವಿ. ಒಳ್ಳೇದು, ಬನ್ನಿ ಹೋಗೋಣ. ಬರ್ತೀವಿ. ಒಳ್ಳೆ ಹುಡುಗ, ಫೋಟೋ ಕೇಳೋದಕ್ಕೂ ನಾಚ್ಕೋತಾನೆ. ಎಲ್ಲ ಈಶ್ವರನ್ ಕೃಪೆ. ಅವಳ ಬದುಕು ಹಸನಾದ್ರೆ ಸಾಕು. ನಿಮ್ ಎಂಗೇಜ್ಮೆಂಟ್ಗೂ ನಮ್ಗೂ ಏನ್ರಿ ಸಂಬಂಧ? ಎಂಗೇಜ್ಮೆಂಟ್ ಫಿಕ್ಸ್ ಆದ್ಮೇಲೆ ಏನ್ರಿ ನಿಮ್ ಪ್ರಾಬ್ಲಮ್? ಹುಡುಗ ಇಷ್ಟ ಆಗ್ಲಿಲ್ವಾ? ಅಪ್ಪ ಅಮ್ಮ ನೋಡ್ದವನನ್ನೇ ಮದ್ವೆ ಆಗಿ ಸುಖವಾಗಿ ಸಂಸಾರ ಮಾಡ್ಬೇಕು ಅಂತ ಅನ್ಕೊಂಡೋಳ್ ನಾನು. ಮತ್ತೇನ್ರಿ ನಿಮ್ ಪ್ರಾಬ್ಲಮ್ ಆಗಿದ್ದು ನಿಮ್ಮಿಂದ. ನಮ್ಮಿಂದನಾ? ನಿಶ್ಚಿತಾರ್ಥದ ದಿನ ಚೆನ್ನಾಗಿದ್ದೀರಾ? ನಮಸ್ಕಾರ. ಎಲ್ಲಿ ನಿಮ್ ಮನೆಯವ್ರು ಬಂದಿಲ್ವಾ? ಬರ್ತಾರೆ. ನಿಮ್ಮನ್ನ ನೋಡಿದ್ರೆ ಆ ದೇವ್ರು ನೋಡ್ದಂಗಾಗತ್ತೆ. ಅಯ್ಯೋ, ತುಂಬಾ ದೊಡ್ಡ ಮಾತು. ಕೂತ್ಕೊಳ್ಳಿ. ಆಗ್ಲಿ. ನಾನೇ ಸಂಬಂಧ ಮಾಡಿಸಿದ್ದು. ಹೌದಾ? ಏನ್ ಮಾಡ್ತಾ ಇದೀಯಾ? ಒಂದ್ ಸೆಕೆಂಡ್ ಡ್ಯಾಡ್. ಫ್ರೆಂಡ್ಸ್, ಎಲ್ರಿಗೂ ಒಂದ್ ಸಣ್ಣ ಸಿನಿಮಾ ತೋರಿಸ್ತೀನಿ. ಚಿಕ್ಕ ಮಕ್ಕಳ ಕಣ್ಮುಚ್ಕೊಳ್ಳಿ. ಎಲ್ರು ನಿಮ್ ಹಿಂದೆ ಇರೋ ಟಿವಿ ನೋಡಿ. ತಲೆ ಎತ್ ನೋಡಿ ಅರ್ಚಕ್ರೆ, ಒಂದೊಳ್ಳೆ ಸಿನಿಮಾ ಬರ್ತಿದೆ. ಜೀವನದಲ್ಲಿ ಯಾವತ್ತೂ ಇಂಥ ಸಿನಿಮಾ ನೋಡಿರಲ್ಲ ನೀವು. ಏನ್ ಹೇಳಿದ್ರಿ ನೀವು? ನಿಮಗ್ ಬರೋ ಅಲ್ಪ ಆದಾಯದಿಂದ ವಿದ್ಯಾಭ್ಯಾಸ ಮಾಡಿಸಿದೀನಿ, ಕೈ ತುಂಬಾ ಕೊಟ್ಟು ಮದುವೆ ಮಾಡಿಸೋಷ್ಟು ಸ್ಥಿತಿವಂತ ನಾನಲ್ಲ ಅಂತ ಅಲ್ವಾ? ಪಾಪ ಅಪ್ಪನ್ ಕಷ್ಟ ನೋಡಕ್ಕಾಗ್ದೆ ತನ್ನ ದೇಹನ ನಾಯಿ ನರಿಗಳಿಗೆ ಬಾಡಿಗೆಗೆ ಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಿದ್ದಾಳೆ. ನನ್ ಮಾತಿನ್ನು ಮುಗ್ದಿಲ್ಲ. ಯೂಟ್ಯೂಬ್ ನಲ್ಲಿ, ಇಂಟರ್ನೆಟ್ ನಲ್ಲಿ ತನ್ನ ದೇಹನ ತೋರಿಸ್ಕೊಂಡು ಗಿರಾಕಿಗಳನ್ನ ಬುಕ್ ಮಾಡ್ತಿದ್ದಾಳೆ. ಇಂಥವಳನ್ನ ನಾನ್ ಮದ್ವೆ ಆಗ್ಬೇಕಾ? ಈ ಹುಡುಗಿ ನಮಗ್ ಬೇಡ. ನಿನ್ನ ಜನ್ಮಕ್ಕೆ ಅಪ್ಪ ದೇವ್ರ ಪೂಜೆ ಮಾಡಿ ಸಂಪಾದನೆ ಮಾಡ್ತಾನೆ, ಮಗಳು ದೇಹ ಮಾರಿ ಸಂಪಾದನೆ ಮಾಡ್ತಾಳೆ. ನಿಮ್ ಜನ್ಮಕ್ಕೆ ಇಂಥ ಬಂಡು ಬದುಕು ಬಾಳೋದಕ್ಕಿಂತ ಬೆಂಕಿ ಹಚ್ಕೊಂಡು ಸಾಯದ ಮೇಲೆ
ಮೊದ್ಲೇ ಗೊತ್ತಿದ್ರೆ ಫ್ರೆಶ್ ಅಕೌಂಟ್ ನಾನೇ ಓಪನ್ ಮಾಡ್ತಿದ್ನಲ್ಲ. ಹಲೋ, ಸ್ವಲ್ಪ ರೇಟ್ ಕಮ್ಮಿ ಮಾಡ್ಕೊಂಡಿದ್ರೆ ನಾನು ಒಂದ್ ಕೈ ನೋಡ್ತಿದ್ದೆ. ಈ ಸೇಲ್ಸ್ ನಲ್ಲಿ 50% ಕ್ಯಾಶ್ ಬ್ಯಾಕ್ ಆಫರ್ ಅಂತಾರಲ್ಲ, ಆ ತರ ಏನಿಲ್ವಾ? ಈ ನನ್ನ ಬದುಕು ಭಗವಂತ ಕೊಟ್ಟ ಭಿಕ್ಷೆ ಅಂತ ಶ್ರದ್ಧೆಯಿಂದ ಅವನ ಸೇವೆ ಮಾಡ್ಕೊಂಡು ಬಂದೆ. ನನ್ನ ಮಗಳೇ ನನಗೆ ಚರ್ಮಗೀತೆ ಹಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವಳು ನೀವು ಜನ್ಮ ಕೊಟ್ಟು ಸಾಕಿ ಸಲಹಿ ಬೆಳೆಸಿದ ಮಗಳು. ಅವಳ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಅವಳು ಯಾವತ್ತು ತಪ್ಪು ಮಾಡಲ್ಲ ರೀ. ಇದ್ರಲ್ಲೇನೋ ಮೋಸ ಆಗಿದೆ. ಈ ಜನ ಸೀತಾದೇವಿನ ಅನುಮಾನದಿಂದ ನೋಡಿದ್ರು. ಆದರೆ ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿ ತಾನು ಪವಿತ್ರಳು ಅಂತ ನಿರೂಪಿಸಿದ್ರು. ನಮ್ಮ ಮಗಳು ಅಗ್ನಿ ಪ್ರವೇಶ ಮಾಡಿದ್ರು. ಈ ಜನ ನಂಬಲ್ಲ ರೀ. ಅದಕ್ಕೂ ಒಂದು ಅವಮಾನದ ಮಾತನ್ನ ಸಿದ್ಧ ಮಾಡ್ಕೋತಾರೆ. ಪ್ರತಿದಿನ ಪ್ರತಿ ಕ್ಷಣ ಅವಮಾನ ಮಾಡೋ ಈ ಜನರ ನಡುವೆ ನಾವು ಬದುಕಿರ್ಬೇಕಾ? ಅರ್ಥ ಆಗ್ಲಿಲ್ಲ. ಒಂದ್ ಲೋಟ ನೀರು ತಗೊಂಡ್ ಬರ್ತೀಯಾ? ನೀರು. ನನ್ನ ಮಾತಿಗೆ ಎದುರಾಡಲ್ಲ ಅಂತ ಮಾತು ಕೊಡ್ತೀಯಾ? ಮದುವೆ ಆದ ಕ್ಷಣದಿಂದ ನಿಮ್ಮ ಹೆಜ್ಜೆನೆ ಅನುಸರಿಸ್ಕೊಂಡು ಬಂದವಳು ನಾನು. ಈ ನಮ್ಮ ಅವಮಾನದ ಬದುಕಿಗೆ ಅಂತ್ಯ ಹಾಡೋಣವಾ? ಮಗಳು ಬೇರೆಯವರ ಬದುಕನ್ನ ಕಿತ್ಕೊಳ್ಳೋ ಅಧಿಕಾರ ನಮಗಿಲ್ಲ. ನೀನು ನನ್ನ ಹೆಂಡತಿ, ಹಾಗಾಗಿ ನಿನ್ನನ್ನು ಕೇಳಿದೆ. ಮಗನ್ನೇನ್ರಿ ಮಾಡೋದು? ಬದುಕು ಅಂದ್ರೆ ಏನು ಅಂತ ಅರ್ಥ ಆಗದೆ ಇರೋ ವಯಸ್ಸಲ್ಲಿ ಒಬ್ಬನೇ ಇದ್ದೇನ್ ಮಾಡ್ತಾನೆ? ಪಾಪು ಪಾಪು ದಾಸ ನೆರವೇರಿಸ್ತೀರಾ? ಜೀವ ಉಳಿಸ್ಕೊಳ್ಳೋದು ಒಂದನ್ನು ಬಿಟ್ಟು ಬೇರೆ ಏನನ್ನಾದ್ರೂ ಕೇಳು. ನಾನು ಮುತ್ತೈದೆಯಾಗಿ ಸಾಯಬೇಕು. ಈಶ್ವರ, ನಿನ್ನನ್ನ ನಾನೇನು ಅಂತ ಹರಿಸ್ಲಿ? ನಮ್ಮ ಮದುವೆ ದಿವಸ, ನಮ್ಮ ದಾಂಪತ್ಯದ ಆರಂಭ ಅಂತ ಈ ಕೈಗಳಿಂದ ನಿನಗೆ ಹೂವಿನ ಹಾರ ಹಾಕಿದ್ದೆ. ಆದ್ರೆ ಇವತ್ತು ಮತ್ತಿದೇ ಕೈಗಳಿಂದ ಈ ಬದುಕು ಸಾಕು ಅಂತ ಸಾವಿನ ಹಾರ ಹಾಕ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸು ಕಲಾವತಿ.
ಅಪ್ಪನ್ ಕಷ್ಟ ನೋಡಕ್ಕಾಗ್ದೆ ತನ್ನ ದೇಹನ ನಾಯಿ ನರಿಗಳಿಗೆ ಬಾಡಿಗೆಗೆ ಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಿದ್ದಾಳೆ. ನಿನ್ನ ಜನ್ಮಕ್ಕೆ. ಅಪ್ಪ ದೇವ್ರ ಪೂಜೆ ಮಾಡಿ ಸಂಪಾದನೆ ಮಾಡ್ತಾನೆ, ಮಗಳು ದೇಹ ಮಾರಿ ಸಂಪಾದನೆ ಮಾಡ್ತಾಳೆ. ಈ ಸೇಲ್ಸ್ ನಲ್ಲಿ 50% ಕ್ಯಾಶ್ ಬ್ಯಾಕ್ ಆಫರ್ ಅಂತಾರಲ್ಲ, ಆತರ ಏನಿಲ್ವಾ? ಇಂತ ಬಂಡು ಬದುಕು ಬಾಳೋದಕ್ಕಿಂತ ಬೆಂಕಿ ಹಚ್ಕೊಂಡು ಸಾಯದ ಮೇಲೆ ಛೀ, ಈ ಹುಡುಗಿ ನಮಗ್ ಬೇಡ. ಮೇಡಮ್, ಕಂಡೀಷನ್ ಹೇಗಿದೆ? ನಾನ್ ನೋಡ್ತೀನಿ. ಸರಿ. ದಿಶಾ, ಹೌಸ್ ದ ಕಂಡೀಷನ್? ಎಲ್ಲ ನಾರ್ಮಲ್ ಆಗಿದೆ ಮೇಡಮ್. ಸರಿ, ನೀನ್ ಹೋಗು. ಸರಿ. ಏನಾಯ್ತು? ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ತಪ್ಪು ನೀನೇನ್ ಮಾಡ್ದೆ? ಯಾರಿಂದನಾದ್ರೂ ಮೋಸ ಹೋಗಿದ್ಯಾ? ಹುಚ್ಚ ಹುಡುಗಿ, ಏನು ತಪ್ಪು ಮಾಡ್ದಿರೋಳು ನೀನು ಸಾಯಕ್ ಹೊಟ್ಟಿದ್ಯಾ? ತಪ್ಪು ಮಾಡಿರೋರು ಮತ್ತೆ ಮತ್ತೆ ತಪ್ಪು ಮಾಡ್ತಾ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಸಾಯ್ಬೇಕಾಗಿರೋದು ಅವರು. ನಿನ್ ಸುಂದರವಾದ ಬದುಕನ್ನ ನರಕ ಮಾಡಿದವರು. ಈ ಜಗತ್ತಿನ ಎದುರು ನಿನ್ನ ಬೆತ್ತಲೆ ಮಾಡಿದವ್ರು ಸಾಯ್ಬೇಕು. ಆಗ್ಲೇ ನಿನ್ ತಂದೆ ತಾಯಿ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. ನಾನು ಕೂಡ ಇದೇ ರೀತಿ ಅವಮಾನಕ್ಕೊಳಗಾದವಳು. ಆದ್ರೆ ನಮ್ಮ ಮನೆಯವ್ರು ನನ್ನ ಕೈ ಬಿಡ್ಲಿಲ್ಲ. ಬೇರೆ ಯಾವ ಹೆಣ್ಣಿಗೂ ಇಂಥ ಸ್ಥಿತಿ ಬರಬಾರ್ದು. ನಿನಗೇನ್ ಸಹಾಯ ಬೇಕಾದ್ರೂ ಕೇಳು, ನಾನ್ ಮಾಡ್ತೀನಿ. ಆದ್ರೆ ಅವರು ಸಾಯ್ಲೇಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಏನೇ ಆದ್ರೂ ನಾನಿದ್ದೀನಿ. ಹಾ, ಒಂದ್ ಮಾತು, ಪೊಲೀಸ್ನವ್ರು ಕೇಳಿದ್ರೆ ತಲೆಸದ್ ಬಂದ್ಬಿದ್ದೆ ಅಂತ ಹೇಳು. ಮಿಕ್ಕಿದ್ ನಾನ್ ನೋಡ್ಕೋತೀನಿ. ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗೋದಕ್ಕೂ ನಿಮ್ ತಂದೆ ತಾಯಿ ಸಾಯೋದಕ್ಕೂ ನಮ್ಮನ್ ಕರ್ಕೊಂಡ್ ಬಂದ್ ಕೊಲ್ಲೋದಕ್ಕೂ ಏನ್ರಿ ಸಂಬಂಧ? ಇದ್ರಲ್ಲಿ ನಮ್ದೇನ್ರಿ ತಪ್ಪಿದೆ? ಅದನ್ನ ಈ ಹುಚ್ಚು ನಾಯಿನೇ ಹೇಳ್ಬೇಕು. ಎಷ್ಟು ದಿವಸ ಆಗಿದ್ರು ನಿಮ್ಮನ್ನ ನೋಡಿ. ನಾವು ಫೋನ್ ಮಾಡಿದಾಗ್ಲೆಲ್ಲ ಬಿಸಿ ಅಂತ ಬರುತ್ತೆ. ನಿಮ್ಗೆ ಗೊತ್ತಲ್ರೋ, ನನ್ ಬಿಸ್ನೆಸ್ ನಡೆಯೋದೇ ಫೋನ್ ನಲ್ಲಿ. ಹೇಳಿ ಶಂಕರಣ್ಣ. ಹೊಸದಿದ್ರೆ ಕಳ್ಸ ಅಣ್ಣ, ಒಂದ್ ಅರ್ಧ ಗಂಟೆ ಸೂಪರ್ ಆಗಿರೋ ಫಿಗರ್ ಫೋಟೋ ಕಳಿಸ್ತೀನಿ, ಆಮೇಲೆ ನೀವೇ ರೇಟ್ ಫಿಕ್ಸ್ ಮಾಡಿ. ಆಯ್ತು, ಲೇಟ್ ಮಾಡ್ಬೇಡ, ಬೇಗ ಕಳ್ಸು. ಏನೋ ರಾಜಲವ್, ನೆಮ್ಮದಿಯಾಗಿ ಕುಡಿಯೋಣ ಅಂತ ಬಂದ್ರೆ ಯಾರು ಬರ್ತಾರಲ್ಲ, ಏನಲ್ಲೋ ಡಿಸ್ಟರ್ಬೆನ್ಸ್ ಇದು. ಬೇಜಾರ್ ಮಾಡ್ಕೋಬೇಡ್ರ, ಯಾರಂತ ನೋಡಿ ಕಳ್ಸಿ ಬರ್ತೀನಿ. ಹಾಯ್ ಬಾಸ್, ಬನ್ನಿ ಬಾಸ್. ನೀವ್ಯಾಕೆ ಬರಕ್ ಹೋದ್ರಿ? ಫೋನ್ ಮಾಡಿದ್ರೆ ಸಾಕಾಗ್ತಿತ್ತು, ನಾನೇ ಕಳ್ಸ್ಕೊಡ್ತಿದ್ನಲ್ಲ ಬಾಸ್. ಇನ್ನೊಂದ್ 3 ತಿಂಗಳು ಯಾವ್ದೇ ಹುಡುಗಿನ ಕಳಿಸ್ಬೇಡ ಅಂತ ಹೇಳೋಣ ಅಂತ ಬಂದೆ. ಯಾಕೆ ಬಾಸ್, ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ಅಥವಾ ನಾನು ಕಳಿಸಿದವ್ರು ಯಾರು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಅದೇನಿಲ್ಲ, ನನ್ಗೆ ಹುಡುಗಿ ಫಿಕ್ಸ್ ಆಗಿದ್ದಾಳೆ, ನಾಳೆನೇ ಎಂಗೇಜ್ಮೆಂಟ್. ಅದನ್ನ ನಿನ್ಗೆ ಹೇಳ್ಬಿಟ್ಟು ಒಂದ್ ಒಳ್ಳೆ ಟ್ರೀಟ್ ಕೊಡ್ಸೋಗೋಣ ಅಂತ ಬಂದೆ. ಹೌದು, ಬನ್ನಿ ಒಳಗಡೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಇವ್ರು ನಮ್ ಬಾಸ್ ಮನೋಜ್ ಅಂತ. ಹಾಯ್ ಫ್ರೆಂಡ್ಸ್, ನಮ್ ಬಾಸ್ಗೆ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೆ ಪಾರ್ಟಿ ಕೊಡಕ್ ಬಂದಿದ್ದಾರೆ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಕುತ್ಕೊಳ್ಳಿ ಬಾಸ್. ಬಾಸ್, ನಿಮ್ ಹುಡುಗಿ ಫೋಟೋ ಇದೆಯಾ? ನಿಮ್ಮನ್ನ ಒಂದೇ ಲೋಕ ಗಾಳಿಗೆ ಬೀಳ್ಸೋರು ಯಾರು ಅಂತ ನಾವು ಸ್ವಲ್ಪ ನೋಡ್ತೀವಿ. ಸೂಪರ್ ಬಾಸ್. ಅಯ್ಯೋ ಶಂಕರಣ್ಣ, ಈಗ ಕಳಿಸ್ತಿದಾರ? ನನ್ ಮಗನೇ, ಫೋಟೋ ಕಳ್ಸು ಅಂತ ಹೇಳಿ ಎಷ್ಟೊತ್ತಾಯ್ತು? ಕುಡಿತಾ ಕೂತಿದ್ಯಾ? ಸರಿ ಅಣ್ಣ, ಬೇಗ ಕಳ್ಸು. ಫ್ರೆಂಡ್ಸ್, ಇದೇ ಖುಷಿಲಿ ಒಂದ್ ಸೆಲ್ಫಿ. ಫಿಗರ್ ಫೋಟೋ ಕಳ್ಸು ಅಂದ್ರೆ ಕುಡಿದು ವಾಲಾಡ್ತಾ ಇರೋ ಸೆಲ್ಫಿ ಫೋಟೋ ಕಳಿಸ್ತೀಯಾ? ಹಾಕೊಡ್ಲ ಪೊಲೀಸ್ಗೆ? ಬೇಡ, ಈಗ ಕಳಿಸ್ತಿದಾರ. ವಿಜಯ್,
ಒಂದು ಫೋಟೋ ಇದೆ ಕೊಡ. ಫೋಟೋ ಇಲ್ಲ ಕಣೋ. ವಿಕೆ ಥ್ಯಾಂಕ್ಸ್ ಫಾರ್ ದ ಪಾರ್ಟಿ. ವಿನಯ್ ನೀನದು ಒಂದು ಫೋಟೋ ಇದೆ ಕೊಡ. ಫೋಟೋನಾ? ಫೋಟೋ ಇಲ್ಲ ಕಣೋ. ಫೋಟೋ ಬೇಕೇನಾ? ಎಂಜಾಯ್. ಎಲ್ಲ ಮುಗಿದ್ಮೇಲೆ ಏನಾಯ್ತಂತ ನಾನು ಹೇಳ್ತೀನಿ. ಐ ಲವ್ ಯು, ಐ ಲವ್ ಯು ಸೌಮ್ಯ, ಐ ಲವ್ ಯು, ಐ ಲವ್ ಯು ಸೌಮ್ಯ. ನನ್ನ ಫೋಟೋನ ವಿಡಿಯೋನ ಮಾರ್ಫಿಂಗ್ ಮಾಡಿದವ್ರು ಯಾರು? ಯಾವ ಫೋಟೋಸ್? ಎಂಗೇಜ್ಮೆಂಟಲ್ಲಿ ಪ್ಲೇ ಮಾಡಿದ್ಯಲ್ಲ ಅದು. ಅದ ರಾಜು. ರಾಜು ಯಾರು? ನನ್ನ ಫ್ರೆಂಡ್. ಬರೋಕ್ ಹೇಳ್ತೀಯಾ? ಯಾಕೆ? ಬಿಸ್ನೆಸ್ ಡೀಲ್ ಇದೆ. ರಾಜು ಹೇಳಿ ಬಾಸ್. ಬರ್ತಾನೆ. ಓ ಬಾಸು, ಫುಲ್ ಇಷ್ಟು ಮಾತಾಡ್ಬೇಕು ಬಾ ಅಂತ ಹೇಳಿ ಮಲಗ್ಬಿಟ್ಟಿದ್ದೀರಾ? ಯಾರೋ ಕೊಟ್ಟಿದ್ದು ನನ್ನ ಫೋಟೋನ? ಸುಳ್ಳು ಹೇಳಿದ್ರೆ ಶವ ಆಗ್ತ್ಯಾ? ನನ್ನ ಫ್ರೆಂಡ್ಸ್ ಎಲ್ಲಿ ಸಿಗ್ತಾರೆ? ಕುಲ್ಫಿ ಪಬ್ಬಲ್ಲಿ. ಸುಂದರವಾಗಿ ಅರಳಬೇಕಾಗಿದ್ದ ನನ್ನ ಜೀವನನ ಮಣ್ಣಿಗೆ ಹಾಕಿ ಸಮಾಧಿ ಮಾಡ್ಬಿಟ್ರಲ್ರೋ. ಸರ್ ಒಂದ್ ನಿಮಿಷ. ಮುಂದೆ ಯಾವ್ದೋ ರೆಸಾರ್ಟ್ ಇದೆಯಾ? ಸರ್ ಮುಂದೆ ಯಾವ್ದು ರೆಸಾರ್ಟ್ ಇಲ್ಲ, ಆದ್ರೆ ಎಸ್ಟೇಟ್ ಇದೆ. ಎಸ್ಟೇಟಾ? ಯಾವ್ದು? ನೆಮ್ಮದಿ ಎಸ್ಟೇಟ್ ಅಂತ. ನೆಮ್ಮದಿ ಎಸ್ಟೇಟಾ? ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಸರ್ ರೋಡಲ್ಲಿ ಹೋದ್ರೆ ದೂರ ಆಗುತ್ತೆ, ಕಾಲ್ದಾರಿ ಇದೆ, ಆದ್ರೆ ವೆಹಿಕಲ್ ಹೋಗಲ್ಲ. ಹೌದಾ? ಹೌದು ಸರಿ, ಥ್ಯಾಂಕ್ಸ್. ಹೇಳ್ ಮಗ. ನೆಮ್ಮದಿ ಎಸ್ಟೇಟ್ಗೆ ಯಾವ ಕಡೆ ಹೋಗ್ಬೇಕು? ತುಂಬಾ ಕೆಟ್ಟ ದಾರಿ, ಹುಷಾರು. ಮೇಡಮ್, ಕುಡಿದು ಮತ್ತಿನಲ್ಲಿ ಯಾವ ಫೋಟೋ ಕೊಟ್ಟೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಮೇಡಮ್. ನನ್ನನ್ನು ಕ್ಷಮಿಸ್ಬಿಡಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಮೇಡಮ್, ಪ್ಲೀಸ್. ಕುಡ್ದಿದ್ದೀನಿ ಅಂತ ಹೆತ್ತವ್ರ ಹತ್ರ ಮಲ್ಗಲ್ಲ ತಾನೇ? ಆ ಜಾಗದಲ್ಲಿ ನಿನ್ ತಂಗಿ ಫೋಟೋ ಇದ್ದಿದ್ರೆ ಕೊಡ್ತಿದ್ಯಾ? ನಿನ್ನ ಅಕ್ಕನ ಫೋಟೋಗೆ ಯಾರಾದ್ರೂ ಈ ತರ ಮಾಡಿದ್ರೆ ಏನೋ ಮಾಡ್ತಿದ್ದೆ? ಮೇಡಮ್, ನಮ್ಮಿಂದ ಇಂಥ ದೊಡ್ಡ ತಪ್ಪಾಗಿದೆ ಅಂತ ನಮಗ್ ಗೊತ್ತಿರ್ಲಿಲ್ಲ ಮೇಡಮ್. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಮೇಡಮ್. ನಿಮ್ಮನ್ನ ಕ್ಷಮಿಸಿದ್ರೆ ನಮ್ಮಪ್ಪ ಅಮ್ಮ ತಮ್ಮ ವಾಪಸ್ ಬರ್ತಾರೇನೋ? ಮೇಡಮ್, ತುಂಬಾ ಕನಸು ಕಟ್ಕೊಂಡು ಬದುಕಬೇಕು ಅಂತ ಬಂದಿದ್ದೀವಿ ಮೇಡಮ್. ಪ್ಲೀಸ್ ನಮ್ಮನ್ನು ಬಿಟ್ಬಿಡಿ, ಪ್ಲೀಸ್ ಮೇಡಮ್, ನಮ್ಮನ್ನು ಬಿಟ್ಬಿಡಿ. ನಿಮ್ ಬದುಕು ಮಾತ್ರ ಚೆನ್ನಾಗಿದ್ರೆ ಸಾಕಾ? ಬೇರೆಯವ್ರ ಬದುಕು ಏನಾದ್ರೆ ನಿಮ್ಗೇನು ಅಲ್ವಾ? ಬಿಟ್ಬಿಡ್ಲಾ? ಬಿಟ್ಬಿಡಿ ಮೇಡಮ್, ಮೇಡಮ್ ಬಿಟ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್, ಬಿಟ್ಬಿಡಿ ಮೇಡಮ್. ಹೋಗೋ ಹೋಗೋ. ವೇಣು ಡಿಯರ್, ಕಿಸ್ ಯಾರ್. ಮೇಡಮ್ ಕೊಟ್ಬಿಡಿ ಮೇಡಮ್, ಬಾ, ಕೈ ಮುಗಿತಿ ಕೊಟ್ಬಿಡಿ ಮೇಡಮ್. ಕಾಲಿಗೆ ಕಬಡ್ಡಿ 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 ಕಬಡ್ಡಿ. ನಿನ್ನನ್ ಬಿಡ್ಲಾ?
ಗಳಿಗೆಲೂ ನಿನ್ನ ಆಸೆನ ಪೂರೈಸಲಿಲ್ಲ ಅಂದ್ರೆ ಸಾಯೋ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಹೇಗೆ? ಗಂಡ್ಸು ಅನ್ಕೊಂಡ್ ಮೆರೀತಿರೋ ನಿನ್ನ ಗಂಡಸ್ತನಕ್ಕೆ ಸರ್ಜರಿ. ನಿನ್ನನ್ ಬಿಡ್ಲಾ? ತಲೆ ಬಗ್ಗಿಸ್ಬಿಟ್ರೆ ಮಾಡಿದ ಪಾಪ ಪರಿಹಾರ ಆಗುತ್ತಾ? ಇದೇ ಇರ್ಬೇಕು ನೆಮ್ಮದಿ ಎಸ್ಟೇಟ್. ಲಾಕ್ ಆಗಿದ್ಯಲ್ಲ, ಹೇಗೆ ಹೋಗೋದು ಒಳಗೆ? ಏನ್ ಸಾಮೆ, ನೆಮ್ಮದಿ ಎಸ್ಟೇಟ್ ಎಷ್ಟು ದೂರ ಆಗತ್ತೆ? ಸ್ವಲ್ಪ ದೂರ. ಇಲ್ಲಿ ಯಾರಾದ್ರೂ ಹುಡುಗರನ್ನ ನೋಡಿದ್ರ? ನೋಡ್ಲಿಲ್ಲ. ಯಾರಾದ್ರೂ ಇದ್ದೀರಾ? ಹಲೋ, ಯಾರು? ಹಾಯ್, ಐ ಮಾಲಾ. ಯಾರ್ ಬೇಕಿತ್ತು? ನಮ್ ಭಾವ ಇಲ್ಲೇ ಇದ್ದೀನಂತ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ದ. ಅದಕ್ಕೆ ಇಲ್ಲೇ ಸಂಸಾರ ಮಾಡೋಣ ಅಂತ ಹುಡ್ಕೊಂಡ್ ಬಂದ್ಬಿಟ್ಟೆ. ಈ ಮನೇಲಿ ನಾನು ಒಬ್ಳೇ ಇರೋದು. ನಿಮ್ ಭಾವ ಅನ್ನೋರು ಯಾರು ಇಲ್ಲ. ಓಹ್ ಸಾರಿ, ಡಿಸ್ಟರ್ಬ್ ಮಾಡ್ದೆ ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ಬೇರೆ ಕಡೆ ಇರ್ಬೋದು. ಓಕೆ ಸಾರಿ, ಬರ್ತೀನಿ. ಒಂದ್ ನಿಮಿಷ. ತುಂಬಾ ದೂರದಿಂದ ಬಂದಿರೋ ಹಂಗ್ ಕಾಣಿಸ್ತದೆ. ಒಂದ್ 10 ನಿಮಿಷ ರೆಸ್ಟ್ ಮಾಡ್ಕೊಂಡು ಹೋಗಿ. ಬನ್ನಿ ಒಳಗಡೆ. ಥ್ಯಾಂಕ್ಸ್. ಶೂ ಇಲ್ಲೇ ಬಿಡ್ತೀರಾ? ಓಹ್ ಸಾರಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ತಗೋತೀರಾ? ಕಾಫಿ, ಜ್ಯೂಸ್? ಇಲ್ಲ, ಅದೆಲ್ಲ ಏನು ಬೇಡ. ಅಟ್ಲೀಸ್ಟ್ 1 ಲೋಟ ನೀರು, ನನ್ ಸಮಾಧಾನಕ್ಕೆ. ಸರಿ. ಓ, ನೀರ್ ಖಾಲಿ ಆಗಿದೆ. ಸಾರಿ, ಹೋಗ್ ನೀರ್ ತಗೊಂಡ್ಬರ್ತೀನಿ. ನಮ್ ಭಾವಂಗ್ ಹೇಳಿ ಇದೇ ತರ ಮನೆ ಕಟ್ಸಕ್ ಹೇಳ್ಬೇಕು. ತುಂಬಾ ಚೆನ್ನಾಗಿದೆ. ಎಷ್ಟು ಖರ್ಚಾಗ್ಬೋದು? ನೀರ್ ತಗೊಳ್ಳಿ. ಥ್ಯಾಂಕ್ ಯು. ಹಗ್ಗ ಯಾಕೆ? ಬಟ್ಟೆ ಒಣಗ್ಸಕ್ ಕಟ್ಟಕ್ ತಂದೆ. ನೀರು ನಿಮ್ಮಷ್ಟೇ ಸಿಹಿಯಾಗಿದೆ. ಥ್ಯಾಂಕ್ ಯು. ಸರಿ, ನಾನಿನ್ ಬರ್ಲಾ? ಒಳ್ಳೇದು. ಹಲೋ, ಯಾರ್ರಿ ಒಳಗೆ? ಹಲೋ, ಯಾರ್ರಿ ಒಳಗಡೆ? ಬಾಗ್ಲು ತೆಗೀರಿ. ಅಯ್ಯೋ, ಯಾಕೆ ಕಟ್ಟಾಗ್ತಿದ್ದೀರಾ? ಯಾರ್ ನೀವು? ಏನ್ ಮಾಡ್ತಿದ್ದೀರಾ? ಸಂಸಾರ ಶುರು ಮಾಡ್ತಿದ್ದೀನಿ. ಸಂಸಾರನ? ಏನ್ ಹೇಳ್ತಿದ್ದೀರಾ? ಪ್ಲೀಸ್ ನಂಗೇನು ಮಾಡ್ಬೇಡಿ. ನಿನ್ ಭಾವ ನಿಂಗ್ ಬೇಡ್ವಾ? ನಮ್ ಭಾವನ ಇಲ್ಲಿದಾನ? ಮತ್ಯಾಕಾಗ್ಲೇ ಸುಳ್ಳು ಹೇಳಿದ್ರಿ? ನಿಲ್ಸು!
ಇವಳು ಯಾಕೆ ಬರಕ್ ಹೋದ್ಲು ಇಲ್ಲಿ? ಸಂಸಾರ ಮಾಡೋಕೆ ಗಂಡ್ಸೆ ಬೇಕೇನೆ ನಿನಗೆ? ನಾನು ನೀನು ಸೇರಿದ್ರೆ ಸಂಸಾರ ಮಾಡೋಕ್ ಆಗಲ್ವಾ? ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಬಿಡಿ. ಬಿಡ್ಸ್ಕೊಳಕ್ಕೆ ಕಷ್ಟ ಆಗ್ತಿದ್ಯಾ? ಬಟ್ಟೆನ ತುಂಬಾ ಟೈಟ್ ಆಗಿ ಹಾಕೊಂಡ್ರೆ ಹಾಗೆ ಆಗೋದು. ನಾನ್ ಲೂಸ್ ಮಾಡ್ಲಾ? ಆಂಬುಲೆನ್ಸ್ಗೂ ಲೋಕಲ್ ಪೊಲೀಸ್ಗೂ ಇನ್ಫಾರ್ಮ್ ಮಾಡಿ. ಸರಿ ಸರ್. ಪ್ಲೀಸ್ ನಂಗೇನು ಮಾಡ್ಬೇಡಿ. ಕೂಗೆ ನಿನ್ ಬಾವನ್ ಕೂಗೆ. ಕೂಗೆ ನಿನ್ ಬಾವನ್ ಕೂಗು. ಬಾರೋ. ನನ್ ಬದ್ಕನ್ ನರ್ಕ ಮಾಡಿದ್ ನಿನ್ ಬದ್ಕನ್ ಸ್ವರ್ಗ ಆಗೋಗ್ ಬಿಡ್ತೀನೇನೋ. ದಯವಿಟ್ಟು ಅವಳಿಗೇನು ಮಾಡ್ಬೇಡಿ. ಬೇಕಾದ್ರೆ ನನ್ಗೇನಾದ್ರೂ ಮಾಡ್ಕೊಳ್ಳಿ ಪ್ಲೀಸ್. ಅವಳಿಗೇನು ಮಾಡ್ಬೇಡಿ. ಬೇಡ ಬೇಡ ಮೇಡಮ್. ಈ ಸೆಲ್ ಫೋನ್ ನಿಮ್ದಾ? ತಗೊಳ್ಳಿ. ಮೊದಲು ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿ. ವಿನಯ್ ವಿನಯ್ ಫೋನ್ ಕಣೋ. ಯಾರೋ ಯಾವುದೋ ಅದೊಂದು ನಂಬರ್ ರಿಸೀವ್ ಮಾಡು. ಹಲೋ ಹಲೋ ವಿಕ್ಕಿ. ಯಾರು? Hey yo, that's right. Oh yeah, here we go. Cash is a price as the body gets high. Have the praise you're bringing in. I'll be the person to have the cash falling in. You get it what I'm saying? Killing on the way. Money that's right. Oh yeah, you're bringing mine. We should be the millionaire. Oh yeah, that's right. Again, drop with me, yo. I'm right off the cash, yeah. Money, 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 honey, 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 honey.
ಶೃಂಗಾರಿ ನಾನು ಶೃಂಗಾರಿ